ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಇವತ್ತು ಡೇ 19 ಆಫ್ ಅವರ್ ಸಿ ಕೆ ಸೀರೀಸ್. ಇವತ್ತು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಮೇನ್ಲಿ ವಿ ಆರ್ ಫೋಕಸಿಂಗ್ ಆನ್ ಡಿಮನ್ ಸೆಟ್. ಆಯಿತಾ? ಡಿಮನ್ ಸೆಟ್ ಹೇಗೆ ವರ್ಕ್ ಆಗುತ್ತೆ, ಯಾಕೆ ಡಿಮನ್ ಸೆಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಅನ್ನೋದ್ರ ಬಗ್ಗೆ ನಾವು ಇನ್ ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ಆಯಿತಾ? ಸೊ ಇನ್ ಸಿಂಪಲ್ ಟರ್ಮ್ಸ್ ಮಾತಾಡೋದಾದರೆ, ಡಿಪ್ಲಾಯ್ಮೆಂಟ್ ನಾವು ಮುಗಿಸಿದ್ದೀವಿ, ರಿಪ್ಲಿಕಾ ಸೆಟ್ ಮುಗಿಸಿದ್ದೀವಿ, ಇದೆಲ್ಲನೂ ಓಕೆ. ಈಗ ಇವೆಲ್ಲ ಕೂಡ ಪ್ರೊಡಕ್ಷನ್ ಡಿಪ್ಲಾಯ್ಮೆಂಟ್ ಸೈಡ್ ಹೋದರೆ ನನಗೆ ಈಗ ನನ್ನ ಹೆಲ್ತ್ ಆಫ್ ಮೈ ಅಂದರೆ ನನ್ನ ಕ್ಲಸ್ಟರ್ನ ಹೆಲ್ತು ಆ್ಯಂಡ್ ಈಗ ಫಾರ್ ಎಕ್ಸಾಂಪಲ್ ಇನ್ ಸಿಂಪಲ್ ಟರ್ಮ್ಸ್ ಮಾತಾಡೋದಾದರೆ, ಇವಾಗ ನಿಮ್ಮ ಹತ್ರ ಗ್ರಫನ ಇದೆ ಅಲ್ವಾ? ಗ್ರಫನ ಆರ್ಕಿಟೆಕ್ಚರ್ ಹೇಗೆ ವರ್ಕ್ ಆಗುತ್ತೆ? ಗ್ರಫನ ಆರ್ಕಿಟೆಕ್ಚರಲ್ಲಿ ಗ್ರಫನ ಇರುತ್ತೆ, ಡೇಟಾ ಸೋರ್ಸ್ ಇರುತ್ತೆ, ಆಮೇಲೆ ನೋಡ್ ಎಕ್ಸ್ಪೋರ್ಟರ್ಸ್ ಇರ್ತವೆ, ರೈಟ್? ಆ ನೋಡ್ ಎಕ್ಸ್ಪೋರ್ಟರ್ಸಿಂದ ಲಾಗ್ಸ್ ಕಲೆಕ್ಟ್ ಮಾಡಿಕೊಂಡು ಪ್ರೊಮಿಥಿಯಸ್ಸಿಗೆ ಕೊಡುತ್ತೆ. ಪ್ರೊಮಿಥಿಯಸ್ಸಿಂದ ಗ್ರಫಾನದಲ್ಲಿ ಡೇಟಾ ವಿಷುವಲೈಸೇಷನ್ ಅನ್ನೋದು ಆಗುತ್ತೆ. ಆಯಿತಾ? ಇದು ಟಾಸ್ಕ್ ಇರುತ್ತೆ. ಸೊ ದ ಸೇಮ್ ವೇ ನಾನು ಕೂಡ ಇಲ್ಲಿ ನಾನು ಎನೇಬಲ್ ಮಾಡಬೇಕು ಅಂದರೆ ನಾಳೆ ನನ್ನ ಹತ್ರ ಈಗ ಆಟೋ ಸ್ಕೇಲ್ ಆಗುತ್ತೆ, ಒಂದು 50 ನೋಡ್ ಬರ್ಬೋದು. ಆಟೋ ಸ್ಕೇಲ್ ಕಡಿಮೆ ಆಗುತ್ತೆ, 10 ನೋಡ್ ಇರ್ಬೋದು. ಈಗ ಬೇಸ್ಡ್ ಆನ್ ದ ಸಿಚುವೇಶನ್ ನನ್ನ ಎಲ್ಲ ನೋಡ್ಸ್ಗಳಿಗೂ ಡೇಟಾ ಹೇಗೆ ಹೋಗುತ್ತೆ, ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಆಲ್ಸೋ ರಿಪ್ಲಿಕಾ ಸೆಟ್ಟಲ್ಲಿ ನಾನು 3 ಪಾಡ್ ಅಂತ ಮೆನ್ಷನ್ ಮಾಡಿದರೆ ಆಟೋಮೆಟಿಕಲಿ 3 ಪಾಡ್ಸ್ ಇಟ್ ವಿಲ್ ಮೇಂಟೈನ್ ದಟ್ ಸ್ಟೇಟ್. ರಿಪ್ಲಿಕಾ ಸೆಟ್ಟಲ್ಲಿ ಏನು ಗೊತ್ತಾ, ನಾವು ಯು ನೋ ನೀಡ್ ಟು ಮೆನ್ಷನ್ ದ್ಯಾಟ್ ರಿಪ್ಲಿಕಾ, ಅಂದರೆ ರಿಪ್ಲಿಕಾ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಸ್ ಸೂನ್ ಆಸ್ ಯು ಡಿಪ್ಲಾಯ್ ಅದರಲ್ಲಿ ಡಿಪ್ಲಾಯ್ಮೆಂಟ್ ಅನ್ನೋದು ಆಗುತ್ತೆ. ಆ್ಯಂಡ್ ಎಲ್ಲ ಎಷ್ಟು ನೋಡ್ಸ್ ಇರುತ್ತೋ ಅಷ್ಟು ನೋಡಲ್ಲೂ ಕೂಡ ಹೋಗಿ ಡಿಪ್ಲಾಯ್ ಆಗುತ್ತೆ. ಯಾವ ನೋಡ್ ಡಿಲೀಟ್ ಆಗುತ್ತೋ ಆ ನೋಡಲ್ಲಿ ಆ ಡಿಪ್ಲಾಯ್ಮೆಂಟ್ ಸೆಟ್ ಕೂಡ ಡಿಲೀಟ್ ಆಗುತ್ತೆ. ಈಗ ಲೆಟ್ ಮೀ ಶೇರ್ ಮೈ ಸ್ಕ್ರೀನ್ ಆ್ಯಂಡ್ ಐಲ್ ಎಕ್ಸ್ಪ್ಲೇನ್ ಯು ಎಕ್ಸಾಕ್ಟ್ಲಿ. ಓಕೆ, ಸೊ ಈಗ ನಾನು ಇಲ್ಲಿಗೆ ಹೋಗ್ತಾ ಇದ್ದೀನಿ. ಆಯಿತಾ? ಇದು ನನ್ನ ಕ್ಲಸ್ಟರ್ ಕೈಂಡ್ ಅಂತ ಹಾಕ್ಕೊಳ್ತೀನಿ. ನನ್ನ ಕ್ಲಸ್ಟರ್ ಸೆಟ್ ಆಗುತ್ತೆ. ಇವಾಗ ನಾವು ಇಷ್ಟು ದಿನ ನಾವು ಮಾಡ್ತಿದ್ವಲ್ಲ ಕ್ಯೂಬ್ ಸಿ ಟಿ ಎಲ್ ಗೆಟ್ ಪಾಟ್ಸ್ ಅಂತ, ಗೆಟ್ ಪಾಟ್ಸಲ್ಲಿ ಹೋದರೆ ಈ ಥರ ರನ್ನಿಂಗ್ ಇದೆ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ, 1 ಸೆಕೆಂಡ್. ಓಕೆ, ಸೊ ಈಗ ಈ ಥರ ಆಗುತ್ತೆ ಗೆಟ್ ಪಾಟ್ಸ್ ಅಂತ. ಸೊ ಈಗ ಐ ವಿಲ್ ಡಿಲೀಟ್ ದೀಸ್ ಪಾಟ್ಸ್ ಕ್ಯೂಬ್ ಸಿ ಟಿ ಎಲ್. ಆಯಿತಾ? ಡಿಲೀಟ್ ಪಾಡ್. ನನಗೆ ಇವೆಲ್ಲ ಪಾಡ್ಸ್ಗಳು ಬೇಡ. ಆಯಿತಾ? ಫಸ್ಟ್ ಆಲ್ವೇಸ್ ಗುಡ್ ಥಿಂಗ್ ಇಸ್ ನಾವು ರಿಸೋರ್ಸ್ನ ಕ್ಲೀನಪ್ ಮಾಡ್ಕೋಬೇಕು. ಓಕೆ, ಸೊ ನಾನು ಹೇಳ್ತಾ ಇಲ್ಲಿ ಪೇಸ್ಟ್ ಎಲ್ಲನೂ ಮಾಡ್ಕೊಳ್ಳೋಣ ಈ ಥರ. ಓಕೆ, ಸೊ ಈ ಥರ ನಾನು ಡಿಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಡನ್. ಸೊ ಈಗ ಎಲ್ ಎಸ್, ನಾಟ್ ಎಲ್ ಎಸ್, ಸೊ ಕ್ಯೂಬ್ ಸಿ ಟಿ ಎಲ್ ಗೆಟ್ ಪಾರ್ಟ್ಸ್. ನಂತರ ಯಾವುದೇ ಥರ ಪಾರ್ಟ್ಸ್ ಇಲ್ಲ. ಹಾಗೆಯೇ ಗೆಟ್ ಪಾರ್ಟ್ಸ್ ಅಂತ ಹಾಕಲಿಕ್ಕೆ, ಅಂದರೆ ಈಗ ನಾರ್ಮಲಾಗಿ ಗೆಟ್ ಪಾರ್ಟ್ಸ್ ಅಂತ ಹಾಕಿದ್ರೆ ಲೈಕ್ ಪಾಡ್ ಏನಿದೆ ಅಂತ ಗೊತ್ತಾಯಿತು. ಅದೇ ರೀತಿ ಕ್ಯೂಬ್ ಸಿ ಟಿ ಎಲ್ ಗೆಟ್ ಆರ್ ಎಸ್ ಅಂತ ಹಾಕಿದ್ರೆ ರಿಪ್ಲಿಕಾ ಸೆಟ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಸಿಮಿಲರ್ಲಿ ಡಿಪ್ಲಾಯ್ಮೆಂಟ್ಗೆ ಡಿಪ್ಲಾಯ್ ಅಂತ ಹಾಕಿದ್ರು ಸಾಕು, ಡಿಪ್ಲಾಯ್ಮೆಂಟ್ ಅಂತ ಹಾಕಿದ್ರು ಸಾಕು, ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇವಾಗ ಕ್ಯೂಬ್ ಸಿ ಟಿ ಎಲ್ ಗೆಟ್ ಡಿ ಎಸ್ ಅಂತಂದರೆ ಡಿಮನ್ ಸೆಟ್ ಅಂತ. ಇದನ್ನು ಹಾಕಿದರೆ ಇಲ್ಲಿ ನೋ ರಿಸೋರ್ಸ್ ಫೌಂಡ್ ಅನ್ನೋ ಡಿಫಾಲ್ಟ್ ನೇಮ್ ಸ್ಪೇಸ್, ಅಂದರೆ ಈ ನೇಮ್ ಸ್ಪೇಸ್ ಮೇಲೆ ಯಾವುದೂ ಇಲ್ಲ ಅಂತ ಹೇಳ್ತಾ ಇದೆ. ಪರವಾಗಿಲ್ಲ, ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕ್ಯಾಪಿಟಲ್ ಎ ಅಂತ ಹಾಕ್ತೀನಿ, ಅಂದರೆ ಎಲ್ಲ ನೇಮ್ ಸ್ಪೇಸಲ್ಲೂ ಅಂತ. ಸೊ ಈಗ ಎಲ್ಲ ನೇಮ್ ಸ್ಪೇಸಲ್ಲೂ ಅಂತ ನೋಡಿದಾಗ ಏನಾಗುತ್ತೆ, ಕ್ಯೂಬ್ ಸಿಸ್ಟಮ್ ನಾರ್ಮಲ್ ಆಗಿ ಈ ಕ್ಯೂಬ್ ಸಿಸ್ಟಮ್ ನೇಮ್ ಸ್ಪೇಸ್ ಏನು ಮಾಡುತ್ತೆ ಅಂದರೆ, ಈಗ ನಾನು ಕೈಂಡ್ ಕ್ಲಸ್ಟರ್ನ ಯೂಸ್ ಮಾಡಿರೋದಲ್ವಾ, ಕೈಂಡ್ ಕ್ಲಸ್ಟರಲ್ಲಿ ಕೈಂಡ್ನೆಟ್ ಅನ್ನೋ ಒಂದು ಪ್ಲಗಿನ್ ಬೇಕಾಗತ್ತೆ. ಆ್ಯಂಡ್ ಅದೇ ಥರ ಕ್ಯೂಬ್ ಪ್ರಾಕ್ಸಿ. ನಾವು ಕ್ಯೂಬ್ ಪ್ರಾಕ್ಸಿ ಅಂದರೆ ನಾವು ಒಂದು ಆರ್ಕಿಟೆಕ್ಚರ್ ನೋಡಿದಾಗ ಆ ಆರ್ಕಿಟೆಕ್ಚರಲ್ಲಿ ಕ್ಯೂಬ್ ಪ್ರಾಕ್ಸಿ ಇರುತ್ತೆ, ರೈಟ್? ಆ ಕ್ಯೂಬ್ ಪ್ರಾಕ್ಸಿ ಏನು ಮಾಡುತ್ತೆ, ಇಟ್ ಡಿಸ್ಟ್ರಿಬ್ಯೂಟ್ಸ್ ಈ ಪ್ರಾಪರ್ ಟ್ರಾಫಿಕ್ ಅಲ್ವಾ? ಆ ಟ್ರಾಫಿಕ್ ಡಿಸ್ಟ್ರಿಬ್ಯೂಷನ್ಗೆ ಪ್ರತಿ ನೋಡಲ್ಲೂ ಈ ಏಜೆಂಟ್ ಅನ್ನೋದು ಇರಲೇಬೇಕಲ್ವಾ? ಸೊ ಹಾಗಾಗಿ ಇದು ಡಿಮನ್ ಸೆಟ್ ಆಗಿ ವರ್ಕ್ ಆಗುತ್ತೆ. ಯಾರಾದರೂ ಕ್ಯೂಬ್ಸ್ ಡಿಮನ್ ಸೆಟ್ ಯಾವುದು ಅಂತ ಬೈ ಡಿಫಾಲ್ಟ್ ಆಗಿರೋದು ಡಿಮನ್ ಸೆಟ್ ಯಾವುದು ಅಂತಂದರೆ ನೀವು ಕ್ಯೂಬ್ ಪ್ರಾಕ್ಸಿನ ಹೇಳ್ಬೋದು. ಈವನ್ ಇ ಕೆ ಎಸ್ ಮಾಡಿದ್ರು ಅಷ್ಟೇ, ಎ ಕೆ ಎಸ್ ಮಾಡಿದ್ರು ಅಷ್ಟೇ, ಜಿ ಕೆ ಎಸ್ ಮಾಡಿದ್ರು ಅಷ್ಟೇ, ಎಲ್ಲದರಲ್ಲೂ ಕೂಡ ನಿಮಗೆ ಕ್ಯೂಬ್ ಪ್ರಾಕ್ಸಿ ಡಿಮನ್ ಸೆಟ್ ಆಗೇ ಇರುತ್ತೆ. ಆಯಿತಾ? ಸೊ ಈಗ ನಾನೇನು ಮಾಡ್ತಿದ್ದೀನಿ ಅಂತಂದರೆ, ನಾವು ಹೌ ಟು ಕ್ರಿಯೇಟ್ ಅವರ್ ಓನ್ ಡಿಮನ್ ಸೆಟ್, ಅದು ಫಸ್ಟ್ ಥಿಂಗ್. ಈಗ ಡಿಮನ್ ಸೆಟ್ ಈಗ ಇಲ್ಲಿ ನನ್ನ ಹತ್ರ 4 ಪಾಡ್ ಇದೆ. ಈಗ ಕ್ಯೂಬ್ ಸಿ ಟಿ ಎಲ್ ಗೆಟ್ ನೋಟ್ಸ್ ಅಂತ ಕೊಟ್ಟರೆ ನನ್ನ ಹತ್ರ 4 ಪಾಡ್ ಇದೆ. ಈ 4 ಪಾಡಲ್ಲೂ ಕೂಡ ಈ 4 ಕ್ಯೂಬ್ ಪ್ರಾಕ್ಸಿ ಅನ್ನೋದಿದೆ. ಈಗ ವಾಟ್ ವಿಲ್ ಡು, ವಿ ವಿಲ್ ಕ್ರಿಯೇಟ್, ಅಂದರೆ ನಾವೊಂದು ಡಿಮನ್ ಸೆಟ್ನ ಕ್ರಿಯೇಟ್ ಮಾಡೋಣ. ಡಿಮನ್ ಸೆಟ್ನ ಕ್ರಿಯೇಟ್ ಮಾಡಿಬಿಟ್ಟು ಡಿಪ್ಲಾಯ್ ಮಾಡಿದಾಗ ಹೇಗೆ ಎಲ್ಲ ನೋಡ್ಗಳಲ್ಲೂ ಕೂತ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಡಿಮನ್ ಸೆಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ ಒಂದು ಲಾಗ್ ಕಲೆಕ್ಷನಿಗೋಸ್ಕರ. ಓಕೆ, ಲೆಟ್ ಮಿ ರೈಟ್ ಇಟ್ ಬೆಟರ್ ಅಲ್ವಾ? ಸೊ ವಾಟ್ ಐ ವಿಲ್ ಡು, 1 ಸೆಕೆಂಡ್.
ನೋಡಿ, ಲೆಟ್ಸ್ ಗೋ ಹಿಯರ್. ಒಂದು ಸೆಕೆಂಡ್, ನಾನು ಬರೀಲಿಕ್ಕೆ ಅಂತ ವಾಟ್ ಐಲ್ ಡು ಇದನ್ನು ತಗೊಳ್ತೀನಿ. ಓಕೆ, ಸೊ ನಾವೀಗ ಒಂದು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಈ ಡೀಮನ್ ಸೆಟ್ ಅನ್ನೋದು, ಓಕೆ, ಫಸ್ಟ್ ಆಫ್ ಆಲ್ ಈ ಡೀಮನ್, ಓಕೆ, ಈ ಡೀಮನ್ ಸೆಟ್ ಇದೆಲ್ಲ, ಈ ಡೀಮನ್ ಸೆಟ್ ಇರೋದ್ರಿಂದ ಅಡ್ವಾಂಟೇಜಸ್ ಏನೇನೆಲ್ಲ ಇದು ಸಾಲ್ವ್ ಮಾಡುತ್ತೆ. ಮೊದಲನೇದಾಗಿ ನನಗೆ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಇದರಿಂದ ನಮಗೆ ಲಾಕ್ ಕಲೆಕ್ಷನ್ ಅನ್ನೋದು ಆಗುತ್ತೆ. ಓಕೆ, ಸೊ ಲಾಕ್ ಕಲೆಕ್ಷನ್ಸ್ ಅನ್ನೋದು ಮಾಡ್ತೀವಿ. ಎಲ್ಲಿ ಲಾಕ್ ಕಲೆಕ್ಷನ್ಸ್ ಅಂದರೆ ಈಚ್ ನೋಡಿಂದ. ಈಗ ಫಾರ್ ಎಕ್ಸಾಂಪಲ್ ಇದು ನನ್ನ ನೋಟ್ಸ್ ಅಂತ ಹೇಳಿದ್ರೆ, ಇಲ್ಲಿ ನನ್ನ ಹತ್ರ 4 ನೋಡ್ ಇದೆ. ಈಗ ಗ್ರಾಫಾನಾದಲ್ಲಿ ಈ 4 ನೋಡ್ಗಳ ಮೆಟ್ರಿಕ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ಡೀಮನ್ ಸೆಟ್ಟು ಈ 4 ನೋಡಲ್ಲೂ ಪ್ರೆಸೆಂಟ್ ಇರಬೇಕು, ರೈಟ್? ಹಾಗೆಯೇ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು, ಲಾಕ್ ಕಲೆಕ್ಷನ್ ಆನ್ ಈಚ್ ನೋಡ್. ಸೆಕೆಂಡ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನೋಡ್ ಮೆಟ್ರಿಕ್ಸ್ನ ಕಲೆಕ್ಷನ್ ಮಾಡ್ಕೊಳ್ಳೋಕ್ಕೋಸ್ಕರ, ಓಕೆ, ಇದು ಲಾಕ್ ಕಲೆಕ್ಷನ್ನು. ಇನ್ನೊಂದು ನೋಡ್ ಮೆಟ್ರಿಕ್ ಕಲೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಲಾಕ್ ಕಲೆಕ್ಷನ್ಗೆ ನೀವು ಸ್ಪ್ಲಂಕ್ ಯೂಸ್ ಮಾಡ್ಕೋಬೋದು, ಐ ಮೀನ್ ಫ್ಲೂಯೆಂಡಿ ಈ ಥರದನ್ನು ಯೂಸ್ ಮಾಡ್ಕೋಬೋದು. ನೋಡ್ ಮೆಟ್ರಿಕ್ಸ್ಗೆ ನೋಡ್ ಸೆಲೆಕ್ಟರ್ಸ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೋಬೋದು, ಮತ್ತು ಪ್ರೊಮಿಥಿಯಸ್ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಅದೇ ಥರ ಮೂರನೇದು ಬಂದುಬಿಟ್ಟು ನೆಟ್ವರ್ಕ್ ಪ್ಲಗಿನ್ಸ್ಗಳು. ಎಸ್ಪೆಷಲಿ ಈ CNI ಏನಾದರೂ ಈಗ ಬೈ ಡಿಫಾಲ್ಟ್ ಕ್ಯಾಲಿಕೋ ಇದೆ ಅಂತ ಅಂದ್ಕೊಳ್ಳೋಣ, ಅದು ಬಿಟ್ಟು ಬೇರೆ ಏನಾದರೂ ನೆಟ್ವರ್ಕ್ ಬೇಕು ಅಂತ ಹೇಳಿದ್ರೆ, ಆ ಥರ ನೆಟ್ವರ್ಕ್ ಟೈಮಲ್ಲಿ, ಅಂದರೆ ನೆಟ್ವರ್ಕ್ ಇನ್ಸ್ಟಾಲೇಷನ್ ಮಾಡೋ ಟೈಮಲ್ಲಿ ನಮಗೆ ಈ ಥರ ಡೀಮನ್ ಸೆಟ್ಗಳನ್ನ ನಾವು ಇನ್ಸ್ಟಾಲ್ ಮಾಡ್ಕೊಳ್ತೇವೆ. ಅಂದರೆ ನೆಟ್ವರ್ಕ್ ಪ್ಲಗಿನ್ಸ್ಗಳು ಬೇಕಾದಾಗ, ಸೊ ನೆಟ್ವರ್ಕ್ ಪ್ಲಗಿನ್ಸ್ ಬೇಕಾದಾಗ ನಮಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ಅದೇ ಥರ ನಾಲ್ಕನೇದು ಬಂದುಬಿಟ್ಟು ನಿಮಗೆ ಸೆಕ್ಯೂರಿಟಿ ಏಜೆಂಟ್ಸ್ ಅಂತ ಕರಿತೀವಿ, ಆಯಿತಾ? ಸೆಕ್ಯೂರಿಟಿ ಏಜೆಂಟ್ಸ್ ಅಂದರೆ ಮೀನಿಂಗ್, ಈಗ ಕೆಲವೊಮ್ಮೆ ಆ್ಯಂಟಿವೈರಸ್ ಪಾಡ್ ಅಂತ ಒಂದಿರುತ್ತೆ. ಓಕೆ, ಆ್ಯಂಟಿವೈರಸ್ ಪಾಡ್ ಅಂತ ಅಂದರೆ ಸೆಕ್ಯೂರಿಟಿನ ಎನೇಬಲ್ ಮಾಡಲಿಕ್ಕೋಸ್ಕರ ಆನ್ ಈಚ್ ನೋಡ್ ನಾವೇನು ಮಾಡ್ತೀವಿ, ಈ ಸೆಕ್ಯೂರಿಟಿ ಏಜೆಂಟ್ ಆಗಿ ಆ್ಯಂಟಿವೈರಸ್ ಪಾಡ್ಗಳನ್ನ ಪ್ರತಿಯೊಂದು ನೋಡಲ್ಲೂ ಕೂಡ ಇನ್ಸ್ಟಾಲೇಷನ್ ಮಾಡ್ತೀವಿ. ಆದರೆ ಪ್ರತಿ ನೋಡಲ್ಲೂ ಇನ್ಸ್ಟಾಲೇಷನ್ ಮಾಡಲಿಕ್ಕಾಗಲ್ಲ. ಈಗ ಆಟೋ ಸ್ಕೇಲ್ ಆಯಿತು, ಆಲ್ ಆಫ್ ಎ ಸಡನ್ ನನ್ನ ಹತ್ರ 500 ನೋಟ್ಸ್ ಇದೆ ಅಂತಂದಾಗ, ಈಗ ನಾನು ಒಂದು ಸತಿ ನಾನು ಡೀಮನ್ ಸೆಟ್ನ ಡಿಪ್ಲಾಯ್ ಮಾಡಿದ್ರೆ 500 ಸೆಟ್, ಅಂದರೆ 500 ನೋಟ್ಸ್ ಆದರೂ ಕೂಡ ನನ್ನ ಡೀಮನ್ ಸೆಟ್ ಎಲ್ಲ 500 ನೋಟ್ಸಲ್ಲೂ ಇರಬೇಕು. ಅದೇ ರೆಡ್ಯೂಸ್ ಆಯಿತು ಅಂತ ಇಟ್ಕೊಳ್ಳಿ, 100 ಆಯಿತು ಅಂತ ಇಟ್ಕೊಳ್ಳಿ, ಈಗ ಅದು ರೆಡ್ಯೂಸ್ ಆಗಬೇಕು. ಈಗ 100 ನೋಟ್ಸಲ್ಲೂ ಇರಲೇಬೇಕು, ನೀವು ಎಷ್ಟು ಸ್ಪಿನ್ ಅಪ್ ಮಾಡ್ತೀರೋ ಅಷ್ಟು ನೋಡಲ್ಲೂ ಇರಲೇಬೇಕು. ಅದೇ ಒಂದು ಕಾಪಿ ಅಂತ ಅಷ್ಟೇ ಹೇಳೋದು, ಆಯಿತಾ? ಕೆಲವೊಮ್ಮೆ DNS ಬೇಕಾದಾಗ DNS ಅನ್ ಈಚ್ ನೋಡ್ ನಾವು ಯೂಸ್ ಮಾಡ್ಬೋದು. ಕೆಲವೊಮ್ಮೆ GPU ಪ್ಲಗಿನ್ಸ್ಗಳು ಅಂದರೆ GPU ಡಿವೈಸಸ್ಗಳಲ್ಲಿ ಅಂದರೆ ಆ್ಯಡ್ ಮಾಡುವಾಗ ನಾವು ಡೀಮನ್ ಸೆಟ್ನ ಆ್ಯಡ್ ಮಾಡ್ತೀವಿ. ಇದು ನಾರ್ಮಲಾಗಿ ಥಿಂಗ್. ಸೊ ಈಗ ಡೀಮನ್ ಸೆಟ್ಟಲ್ಲಿ ಏನಾಗುತ್ತೆ, ಇಫ್ ಯು ಡಿಪ್ಲಾಯ್ ಡೀಮನ್ ಸೆಟ್ ಅಲ್ಲ, ಎಷ್ಟು ನೋಡಿದೆಯೋ ಅಷ್ಟು ನೋಡಲು ಹೋಗಿ ಡಿಪ್ಲಾಯ್ ಆಗುತ್ತೆ. ಡಿಪ್ಲಾಯ್ಮೆಂಟಲ್ಲಿ ಏನಾಗುತ್ತೆ, ಬೇಸ್ಡ್ ಆನ್ ಯುವರ್ ರಿಪ್ಲಿಕಾ, ಅದು ಯಾವ ನೇಮ್ ಸ್ಪೇಸ್ ಮೇಲೆ ಅಲೋಕೇಟ್ ಮಾಡ್ತೀರೋ ಆ ನೇಮ್ ಸ್ಪೇಸ್ ಮೇಲೆ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ನೋಟ್ಸ್ಗಳೆಲ್ಲ ಹೋಗಿ ಡಿಪ್ಲಾಯ್ ಆಗುತ್ತೆ. ಡಿಲೀಟ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಸೊ ದಿಸ್ ಇಸ್ ದಿ ಕಂಡೀಷನ್. ಸೊ ಈಗ ಸೇಮ್ ಕಂಡೀಷನ್, ಈಗ ನಾನೇನು ಮಾಡ್ತೀನಿ, ಲೆಟ್ಸ್ ಡೂ ಒನ್ ಪ್ರಾಕ್ಟಿಕಲ್, ಆಯಿತಾ? ಓಕೆ, ಸೊ ಗೋ ಹಿಯರ್. ನಾನು ಆಲ್ರೆಡಿ ಡೀಮನ್ ಸೆಟ್ನೆಲ್ಲ ಆ್ಯಡ್ ಮಾಡಿದ್ದೇನೆ. ಒನ್ ಸೆಕೆಂಡ್, ಲೆಟ್ ಮಿ ಪುಲ್ ಇಟ್. ಓಕೆ, ಸೊ ಒಂದು ನಿಮಿಷ, ಲೆಟ್ಸ್ ಡೂ ಮರ್ಜ್. ಓಕೆ, ಡನ್. ನಾವು ಈಗ ಇದನ್ನು ವಾಟ್ ಐಲ್ ಡು, ಅಪ್ಡೇಟೆಡ್ ದಿ ನೋಟ್ಸ್ ಅಂತ ಹಾಕ್ತೀನಿ, ಸೊ ದಟ್ ನಿಮಗೆ ಪ್ರತಿ ನೋಟ್ಸ್ ಕೂಡ ಇದರಲ್ಲೇ ಇರುತ್ತೆ, ಆಯಿತಾ? ಓಕೆ, ಸಿಂಕ್ ಚೇಂಜಸ್ ಅಂತ ಮಾಡಿ, ಡನ್. ಸೊ ಈಗ ಫಸ್ಟ್ ಥಿಂಗ್, ನಿಮಗೆ ಡೀಮನ್ ಸೆಟ್ MD, ಓಕೆ, ಓಪನ್ ಟು ಯು ಅಂತ ಕೊಡಿ. ಇದು ನಿಮ್ಮ ಡೀಮನ್ ಸೆಟ್. ಸೊ ಬೆಟರ್ ಐ ವಿಲ್ ಶೋ ಇಟ್ ಇನ್ ದಿ ಬ್ರೌಸರ್. ಓಕೆ, ಇಲ್ಲಿದೆ ಅಲ್ಲ. ಸೊ ಗೋ ಬ್ಯಾಕ್, ವರ್ಕ್ಲೋಡ್ಸಿಗೆ ಹೋಗಿ ರಿಫ್ರೆಶ್ ಮಾಡಿ. ಡೀಮನ್ ಸೆಟ್ ಇದೆಲ್ಲ, ಡೀಮನ್ ಸೆಟ್ ಇದೆ. ಸೊ ನಾನು ಕರೆಕ್ಟ್ ಕಂಟೆಂಟ್ ಹೇಳಿದ್ದೀನಿ. ಕಾಮನ್ ಮಿಸ್ಟೇಕ್ಸ್ ಎಲ್ಲಿರುತ್ತೆ, ಇಂಟರ್ವ್ಯೂ ಕ್ವಶನ್ಸ್ ಏನು, ರಿಯಲ್ ವರ್ಲ್ಡ್ ಯೂಸ್ ಕೇಸಸ್ ಏನು, ಡೀಮನ್ ಸೆಟ್ ಮತ್ತು ಸ್ಟ್ಯಾಟಿಕ್ ಪಾಡ್ ಏನು ವರ್ಕ್ ಆಗುತ್ತೆ, ಸ್ಟ್ರಾಟಜೀಸ್ ಅಪ್ಡೇಟ್ ಸ್ಟ್ರಾಟಜಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಒಂದ್ಸತಿ ಓದಿ. ನಾನೀಗ ಏನು ಮಾಡ್ತೀನಿ ಅಂದರೆ ವಿಲ್ ಗೋ ವಿತ್ ಪ್ರಾಕ್ಟಿಕಲ್. ನಾನು ಇದೆಲ್ಲ ಇದು ಮಾಡಿದ್ದೀನಿ, ಯು ಕ್ಯಾನ್ ಜಸ್ಟ್ ಗೋ ವಿತ್ ದಿ ಥಿಂಗ್ಸ್. ಈಗ ನಾನು ಏನು ಮಾಡ್ತೀನಿ, ಇಲ್ಲೇ ವಿಲ್ ಗೋ ಹಿಯರ್. ಸೊ ಫಸ್ಟ್ ಥಿಂಗ್, ನಾನು ಐ ವಿಲ್ ಗೋ ಟು ದ್ಯಾಟ್ ಆಲ್ ಎಕ್ಸಾಂಪಲ್ಸ್, ಆಯಿತಾ? PWD ತೊಗೊಳ್ಳಿ.
ಆಯಿತಾ. ಇಲ್ಲೇ ಬೇಕಾದ್ರೆ ನೀವು ಡಿಪ್ಲಾಯ್ ಮಾಡ್ಕೋಬೋದು. ನಾನು ಐ ವಾಂಟೆಡ್ ಟು ಡಿಪ್ಲಾಯ್ ಹಿಯರ್ ಸೊ ದಟ್ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಸೊ ಇದನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನಾ ಸಿ ಡಿ ಪೇಸ್ಟ್ ಇಟ್ ಎಲ್ ಎಸ್. ಈಗ ಸಿ ಡಿ 03 ವರ್ಕ್ಲೋಡ್ಸ್ ನಾ ಎಲ್ ಎಸ್. ಈಗ ಆಲ್ ಎಕ್ಸಾಂಪಲ್ಗೆ ಹೋಗೋಣ. ಓಕೆ, ನಾ ಎಲ್ ಎಸ್. ಓಕೆ, ಹೀಗೆ ಇರಲಿ. ಈಗ ನಾನು ಏನು ಮಾಡ್ತೀನಿ, ಡೀಮನ್ ಸೆಟ್ನ ಕ್ರಿಯೇಟ್ ಮಾಡ್ತೀನಿ. ಹೇಗೆ ಮಾಡ್ತೀನಿ? ಸೇಮ್ ಥಿಂಗ್. ಓಕೆ, ಜಸ್ಟ್ ಅ ಸೆಕೆಂಡ್. ಓಕೆ, ಗೋ ಬ್ಯಾಕ್ ಇಲ್ಲಿಗೆ. kubectl ಕಮಾಂಡ್ ನೋಡಿ ಯಾವ ರೀತಿ. ನಿಮಗೆ ಎಕ್ಸಾಮಲ್ಲಿ ಏನಾಗುತ್ತೆ ಅಂದರೆ ಡೀಮನ್ ಸೆಟ್ನ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಅವಾಗ ನೀವು ಏನು ಮಾಡಬೇಕು, kubectl ನಾವು ಡೀಮನ್ ಸೆಟ್ ಅಂತ ನಾವು ಯಾಮೆಲ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಆದರೆ kubectl ಕ್ರಿಯೇಟ್ ಡಿಪ್ಲಾಯ್ಮೆಂಟ್. ಓಕೆ, ನಾನು ಹೇಳ್ತೀನಿ ಇಲ್ಲಿ --- image is equal to, let's say I'll go here. ಇಲ್ಲಿ ಏನಿದೆಯಲ್ಲ ಕ್ರಿಯೇಟ್ ಡಿಪ್ಲಾಯ್ಮೆಂಟ್, ಇದನ್ನೇ ತೊಗೊಳ್ತೀನಿ ಡೀಮನ್ ಸೆಟ್ YAML ಅಂತ. ಓಕೆ, ಸೊ ಇಲ್ಲಿ ಕಂಟ್ರೋಲ್ ಯು ಕೊಟ್ಟರೆ ಇದಾಗುತ್ತೆ. ನಾವು kubectl ಕ್ರಿಯೇಟ್ ಡಿಪ್ಲಾಯ್ಮೆಂಟ್ ಲಾಗ್ ಏಜೆಂಟ್ ಅಂತ ನನ್ನ ಡಿಪ್ಲಾಯ್ಮೆಂಟ್ ನೇಮ್ --- image equal to fluentd. ಇದರಲ್ಲಿ ಲಾಗ್ ಕಲೆಕ್ಟರ್ ಅಷ್ಟೇ, ಇದೇನಿಲ್ಲ. ಆ್ಯಂಡ್ ಅದಾದಮೇಲೆ --- run is equal to client -o YAML daemon set.yaml. ಸೊ daemon set YAML ಕ್ರಿಯೇಟ್ ಆಯಿತು. ನಾವು ಇಲ್ಲಿ ಹೋದರೆ ನಿಮಗೆ ಈ ಆಲ್ ಎಕ್ಸಾಂಪಲ್ಸಲ್ಲಿ daemon set YAML ಕ್ರಿಯೇಟ್ ಆಯಿತು. ದಿಸ್ ಇಸ್ ಹೌ ಇಟ್ ಲುಕ್ಸ್. ಆಯಿತಾ. ಈಗ ಏನೇನು ಚೇಂಜ್ ಮಾಡಬೇಕಪ್ಪ ಅಂದರೆ ಸ್ಟೇಟಸ್ಸು, ರಿಸೋರ್ಸ್. ನಾನು ರಿಸೋರ್ಸ್ ಬಗ್ಗೆ ನೆಕ್ಸ್ಟ್ ಸೆಕ್ಷನಲ್ಲಿ ಮಾತಾಡ್ತೀನಿ. ಆಯಿತಾ. ಈ ಸ್ಟ್ರಾಟಜಿ ಕೂಡ ನನಗೇನು ಬೇಡ. ಸ್ಟ್ರಾಟಜಿ ಇಲ್ಲಿ ಅಪ್ಡೇಟ್ ಸ್ಟ್ರಾಟಜಿ ಅಂತ ಬರುತ್ತೆ ಡೀಮನ್ ಸೆಟ್ಟಲ್ಲಿ. ಅಪ್ಡೇಟ್ ಸ್ಟ್ರಾಟಜಿ ತೊಗೊಳುತ್ತೆ ಡೀಮನ್ ಸೆಟ್, ನಾಟ್ ರೋಲಿಂಗ್ ಆರ್ ರೀಕ್ರಿಯೇಟ್. ಸೊ ಡೀಮನ್ ಸೆಟ್, ಎಸ್ಪೆಷಲಿ ಡೀಮನ್ ಸೆಟ್ಟಲ್ಲಿ ನಿಮಗೆ ಅಪ್ಡೇಟ್ ಸ್ಟ್ರಾಟಜಿ ಅಂತ ಬರುತ್ತೆ. ಆಯಿತಾ. ಅದಕ್ಕೋಸ್ಕರ ನಾನು ಅದನ್ನು ಹಾಕ್ತಿಲ್ಲ. ಸೊ ಇಲ್ಲಿ ಡಿಪ್ಲಾಯ್ಮೆಂಟ್ ಇದೆಲ್ಲ, ಇನ್ಸ್ಟೆಡ್ ಆಫ್ ಡಿಪ್ಲಾಯ್ಮೆಂಟ್ ವಾಟ್ ಯು ನೀಡ್ ಟು ಡೂ ಇಸ್ ಡೀಮನ್ ಸೆಟ್ ಅಂತ ಹಾಕಬೇಕು ಅಷ್ಟೇ. ಈಗ ಈವನ್ ರಿಪ್ಲಿಕಾ ಸೆಟ್ ಮಾಡಬೇಕಾದ್ರೂ ಕೂಡ ನಾವು ಕ್ರಿಯೇಟ್ ಡಿಪ್ಲಾಯ್ಮೆಂಟ್ ಯೂಸ್ ಮಾಡಿಕೊಂಡೇ ಮಾಡಿದ್ದು. ಇಲ್ಲೂ ಕೂಡ ಅಷ್ಟೇ ಆ್ಯಪ್ಸ್ V1 ಸೇಮ್, ಇದೆಲ್ಲ ಕೂಡ ಸೇಮೇ ಇರುತ್ತೆ. ಜಸ್ಟ್ ಡೀಮನ್ ಸೆಟ್ ಒಂದು ಹಾಕಿದರೆ ಸಾಕು. ಆಯಿತಾ. ಯು ನೋ ನೀಡ್ ಟು ವರಿ ಮಚ್. ಲೇಬಲ್ಸು ಇದನ್ನು ಕೂಡ ಎಲ್ಲನೂ ರಿಮೂವ್ ಮಾಡ್ಕೋಬೋದು. ಆ್ಯಂಡ್ ರಿಪ್ಲಿಕಾ ಒನ್ನೇ ಇದೆ, ಒನ್ನೇ ಇರಬೇಕು. ಆಯಿತಾ. ಬೇಕಾದ್ರೆ ಈ ರಿಪ್ಲಿಕಾ ಕೂಡ ತೆಗೆದುಬೇಡ, ಯು ನೋ ನೀಡ್. ಓಕೆ, ಲೆಟ್ಸ್ ಸಿ ಹೇಗೆ ವರ್ಕ್ ಆಗುತ್ತೆ ಅಂತ. ನಾನು ಯಾವುದೇ ಥರ ರಿಪ್ಲಿಕಾನು ಆ್ಯಡ್ ಮಾಡಿಲ್ಲ. ಓಕೆ, ಸೇವ್ ಇಟ್, ಗೋ ಬ್ಯಾಕ್ ಇಲ್ಲಿಗೆ. ಈಗ ನನ್ನ ಹತ್ರ ಫೈಲ್ ಇದೆ. ಸೊ ನಾನು ಹೇಳ್ತಾ ಇದ್ದೀನಿ kubectl apply -f daemon set.yaml ಅಲ್ಲ. ಓಕೆ, daemon set.yaml ಅಂತ ಹಾಕಿ ಅಪ್ಲೈ ಮಾಡ್ತೀನಿ. ಸೊ ಲಾಗ್ ಏಜೆಂಟ್ ಇಸ್ ಕ್ರಿಯೇಟೆಡ್. ನಾವು kubectl get pods ಅಂತ ಕೊಡ್ತಾ ಇದ್ದೀನಿ. ಸೊ ಇದು ಡಿಫಾಲ್ಟ್ ನೇಮ್ ಸ್ಪೇಸಲ್ಲಿ ಆಗ್ತಾಯಿದೆ. ಎರರ್ ಇನ್ ಇಮೇಜ್ ಪುಲ್. ಎರರ್ ಇನ್ ಇಮೇಜ್ ಪುಲ್ ಅಂತ ಹೇಳಿದ್ರೆ kubectl ಡಿಸ್ಕ್ರೈಬ್ ಪಾಡ್. ಆ ಪಾಡ್ ನಾವು ಏನು ಇಮೇಜ್ ಹಾಕಿದ್ದೀನಲ್ಲ ಅದು ರಾಂಗ್ ಅಂತ ಹೇಳ್ತಾ ಇದೆ. ಸೊ ಕಾಪಿ ದಿಸ್ ಒನ್ ಆ್ಯಂಡ್ ಪೇಸ್ಟ್ ಇಟ್. ಇಲ್ಲೇನು ಹೇಳ್ತದೆ, ಫೇಲ್ ಟು ಪುಲ್ ದಿ ಇಮೇಜ್. ಸೊ ಇಲ್ಲಿ ನೋಡೋದಾದರೆ ಆ ಇಮೇಜೇ ಇಲ್ಲ. ರೀಸನ್ ನೋಡಿ, ಸ್ಟೇಟ್ ಏನಕ್ಕೋಸ್ಕರ ಫೇಲ್ ಆಗ್ತದೆ, ಇಮೇಜ್ ಫುಲ್ ಬ್ಯಾಕ್ ಆಫ್. ಈ ಇಮೇಜ್ನ ಹುಡುಕ್ತಾ ಇದ್ದೀನಿ, ಇದು ಸಿಗ್ತಿಲ್ಲ. ಸೊ ಗೋ ಬ್ಯಾಕ್ ಟು ಡಾಕರ್ ಹಬ್, ನೋಡೋಣ. ಫಸ್ಟ್ ಇದು ಇಮೇಜ್ನ ತೊಗೊಳ್ಳಿ, ಅಥವಾ ಜಸ್ಟ್ fluentd ತೊಗೊಳ್ಳಿ, ಚೇಂಜ್ ಮಾಡ್ಕೊಳ್ಳೋಣ. ಬಂದು ಗೋ ಟು ಡಾಕರ್ ಹಬ್. ಆಯಿತಾ. ಡಾಕರ್ ಹಬ್ಬಿಗೆ ಹೋದರೆ ಇಲ್ಲಿ ಎಕ್ಸ್ಪ್ಲೋರಿಗೆ ಹೋಗಿ. ಓಕೆ, ಎಕ್ಸ್ಪ್ಲೋರಿಗೆ ಹೋದರೆ ಇಲ್ಲಿ ಅಫಿಷಿಯಲ್ ಇಮೇಜಸ್ ಇರುತ್ತಲ್ಲ, ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. ನಮಗೆ ಬೇಕಾದ್ರೆ fluentd ಅಲ್ವಾ, fluentd. ಓಕೆ, 10 MB ಡೌನ್ಲೋಡ್ಸ್ ಅಂತಿದೆಲ್ಲ, ನೋಡೋಣ. ಸೊ ಇದು ಅಫಿಷಿಯಲ್ ಇಮೇಜಸಲ್ಲಿ fluentd. ಇದರಲ್ಲಿ ಈ ಥರ ಇದೆ. ಸೊ ಇದರಲ್ಲಿ ಐ ಆಮ್ ಸ್ಪೆಸಿಫಿಕಲಿ ವಾಂಟ್ ದಿಸ್ ಪರ್ಟಿಕ್ಯುಲರ್ ಟ್ಯಾಗ್ V19 DBN. ಓಕೆ, ಫುಲ್ ಇದೆಯಲ್ಲ. ಓಕೆ, ಇಷ್ಟನ್ನು ತೊಗೊಳ್ಳೋಣ. ಐ ಥಿಂಕ್ ಆ ಟ್ಯಾಗ್ ಇಲ್ಲ ಅನಿಸುತ್ತೆ. ಇಲ್ಲ ಅಂತಂದರೆ ಇದನ್ನು ಚೂಸ್ ಮಾಡಿ. ಓಕೆ, ಗೋ ಟು ಟ್ಯಾಗ್ಸ್ ಸಿಗೋದು. ಸ್ಪೆಸಿಫಿಕಲಿ ನಿಮ್ಗೆ ಯಾವ ಟ್ಯಾಗ್ ಬೇಕೋ ಅದನ್ನು ಗೊತ್ತಾಗುತ್ತೆ ಇಲ್ಲಿ. fluentd. ಓಕೆ, ದಟ್ಸ್ ಓಕೆ. ಇನ್ನೇನು ಇಲ್ಲಿದೆಯಲ್ಲ, ಇದನ್ನು ತೊಗೊಳ್ತೀನಿ. ಈ ಟ್ಯಾಗ್ ಕಂಪ್ಲೀಟಾಗಿ ತೊಗೊಳ್ತೀನಿ. ಕಾಪಿ ಮಾಡ್ಕೊಳ್ಳಿ, ಗೋ ಬ್ಯಾಕ್ ಇಲ್ಲಿಗೆ. ಇದೇನಿದೆಯಲ್ಲ ಇದನ್ನು ಚೇಂಜ್ ಮಾಡೋಣ. ಆಯಿತಾ. fluentd. ನಾವು ಇದನ್ನು ಚೇಂಜ್ ಮಾಡಿ ಸೇವ್ ಮಾಡ್ತಾ ಇದ್ದೀನಿ. ಆಮೇಲೆ ಗೋ ಬ್ಯಾಕ್ ಇಲ್ಲಿಗೆ, ಅಪ್ಲೈ ಡೀಮನ್ ಸೆಟ್ ಅಂತ ಕೊಡೋಣ. ಕಾನ್ಫಿಗರ್ ಆಯಿತು. ಗೆಟ್ ಪಾಡ್ಸ್ ಅಂತ ಹಾಕಿ. ಓಕೆ, ಕಂಟೈನರ್ ಕ್ರಿಯೇಷನ್ ಗೆಟ್ ಪಾಡ್ಸ್ -o ವೈಡ್ ಅಂತ ಹಾಕೋಣ. ನೋಡಿ, ಇದು 3 ನೋಡ್ಗಳಲ್ಲೂ ಕೂಡ ಹೋಗಿ ಡಿಪ್ಲಾಯ್ ಆಗ್ತಾ ಇದೆ.
ಓಕೆ, ಲಾಗ್ ಕಲೆಕ್ಟರ್. ಓಕೆ, ರನ್ ಆಯಿತು ಅಂದ್ರಲ್ಲಿ. ಓಕೆ, ಬಂತು. ಸೊ ಈಗ ನನ್ನ ಹತ್ರ ಎಷ್ಟು ನೋಟ್ಸ್ಗಳಿದಾವಲ್ಲ ಅಷ್ಟು ನೋಟ್ಸ್ಗಳ ಮೇಲೂ ಕೂಡ ಇದು ಡಿಪ್ಲಾಯ್ ಆಯಿತು. ಈಗ ನೀವು ಒಂದು ಅಬ್ಸರ್ವ್ ಮಾಡಿ, ಕ್ಯಾಟ್ ಆಫ್ ಡಿಮನ್ ಸೆಟ್ ಆರ್ ಎಲ್ಸ್ ಇಲ್ಲಿಗೆ ಡಿಮನ್ ಸೆಟ್ಟಿಗೆ ಹೋಗಿ 1 ಸೆಕೆಂಡ್. ಓಕೆ, ಕ್ಯಾಟ್ ಆಫ್ ಇಲ್ಲ ಅಂದರೆ ಇಲ್ಲಿಗೆ ಹೋಗೋಣ. ನೋಡಿ, ಒಂದು ಅಬ್ಸರ್ವ್ ಮಾಡ್ಬೇಕು ನೀವು ಇಲ್ಲಿ ನಾನು ಯಾವುದೇ ಥರದ ರಿಪ್ಲಿಕಾ ಕೊಟ್ಟಿಲ್ಲ. ಡಿಮನ್ ಸೆಟ್ ಅಂತ ಹೇಳ್ತಿದ್ದೀನಿ, ಅಂದರೆ ಡಿಮನ್ ಸೆಟ್ ಅಂತ ಹೇಳಿದ್ದೀನಿ. ಲೇಬಲ್ಸು ಆ್ಯಪ್ ಏಜೆಂಟು, ನೇಮು ಲಾಗ್ ಏಜೆಂಟ್, ಐ ಮೀನ್ ಲಾಗ್ ಏಜೆಂಟ್ ಅಂತ ಕೊಟ್ಟಿದ್ದೀನಿ. ಸೊ ಇದರಿಂದ ಏನಾಯಿತು, ಸೆಲೆಕ್ಟರ್ಸ್ ಇದೆಲ್ಲ ಇದನ್ನು ರಿಮೂವ್ ಮಾಡಿದ್ರೂ ಪರವಾಗಿಲ್ಲ, ಆಯಿತಾ. ಇದು ನನ್ನ ಇಮೇಜ್. ಈಗ ನಾನು ಇದನ್ನು ಡಿಪ್ಲಾಯ್ ಮಾಡಿದ ತಕ್ಷಣ ಇದೇನಾಯಿತು, ಇದು ಪ್ರತಿ ನೋಡಲ್ಲೂ ಕೂಡ ಹೋಗಿ ಡಿಪ್ಲಾಯ್ ಆಯಿತು. ಸೊ ರಿಮೂವ್ ಮಾಡಿ, ಗೆಟ್ ಪಾರ್ಟ್ಸ್ -OID ನೋಡಿ ನನ್ನ ಹತ್ರ 3 ನೋಡಿತ್ತು. ಆ 3 ನೋಡಲ್ಲೂ ಹೋಗ್ಬಿಟ್ಟು ನನಗೆ, ಅಂದರೆ ದೀಸ್ ಆರ್ ಲೈಕ್ ಮೈ ಅಫಿಷಿಯಲ್ ನೋಟ್ಸ್, ವರ್ಕರ್ ನೋಟ್ಸ್ ಅಲ್ಲ, ಈ ಎಲ್ಲ ವರ್ಕರ್ ನೋಟ್ಸಲ್ಲೂ ಕೂಡ ಹೋಗಿ ಡಿಪ್ಲಾಯ್ಮೆಂಟ್ ಅನ್ನೋದು ಆಗಿದೆ, ರೈಟ್. ಸೊ ಹೀಗೆ ಯು ಕ್ಯಾನ್ ಕ್ರಿಯೇಟ್ ಅ ಡಿಮನ್ ಸೆಟ್ ಇನ್ ಸಿಂಪಲ್ ಟರ್ಮ್ಸ್, ಆಯಿತಾ. ಸೊ ವಾಟ್ ಐ ವಾಂಟೆಡ್ ಟು ಶೋ ಒನ್ ಮೋರ್ ಡೆಮೋ ವೇರ್ ಎಕ್ಸಾಕ್ಟ್ಲಿ ಹಿಂಗೆ ವರ್ಕ್ ಆಗುತ್ತೆ ಅಂತ, ಆಯಿತಾ. ಸೊ ಫಾರ್ ದ್ಯಾಟ್ ನಾನು ಏನು ಮಾಡ್ತೀನಿ, ಐ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಒನ್ ಸಿಂಪಲ್ ಡಿಮನ್ ಸೆಟ್ ಡೆಮೋ, ಆಯಿತಾ. ಸೊ ಇಲ್ಲಿ ಕೈಂಡ್ ಕ್ಲಸ್ಟರ್ ಇದೆ, ಆಯಿತಾ. ಕೈಂಡ್ ಕ್ಲಸ್ಟರ್ ಆಲ್ರೆಡಿ ನಾನು ಮಾಡಿದ್ದೀನಿ. ಸೊ ಇಲ್ಲಿ ಪರ್ಪಸ್ ಲೇಬ್ಲಿಂಗ್ ಆಗ್ತಾಯಿದ್ದೀನಿ. ಒಂದು ನಿಮಿಷ, ಲೇಬ್ಲಿಂಗ್ ಏನಾದರೂ ಮಾಡಿದ್ದೀನಾ? ಇಲ್ಲ. ಸೊ ಸೇಮ್ ಥಿಂಗ್, ಫಸ್ಟ್ ನೇಮ್ ಸ್ಪೇಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೇಮ್ ಸ್ಪೇಸ್ ಬಂದುಬಿಟ್ಟು ಮಾನಿಟ್ರಿಂಗ್ ಅಂತ. ಫಾರ್ ನೌ ನೇಮ್ ಸ್ಪೇಸ್ ಬಗ್ಗೆ ನಾನು ಇನ್ನೂ ಮಾತಾಡಿಲ್ಲ, ಆಮೇಲೆ ಮಾತಾಡ್ತೀನಿ ಅದ್ರ ಬಗ್ಗೆ. kubectl ಫಾರ್ ನೌ ಕ್ರಿಯೇಟ್ NS ನಾನು ಹೇಳ್ತೀನಿ ಒಂದು ನೇಮ್ಸ್, ಅಂದರೆ ಒಂದು ಮಾನಿಟ್ರಿಂಗ್ ಹೇಗೆ ಎಕ್ಸಾಕ್ಟ್ಲಿ ಡಿಮನ್ ಸೆಟ್ ವರ್ಕ್ ಆಗುತ್ತೆ. ಈಗ ನಾನೇನು ಮಾಡ್ತೀನಿ, ಡಿಮನ್ ಸೆಟ್ ವರ್ಕ್ ಆಗಲಿಕ್ಕೆ ಅಂತ ಗ್ರಫಾನನ್ನು ಇನ್ಸ್ಟಾಲ್ ಮಾಡಿ ನಾನು ಈ ಎಸ್ಪೆಷಲಿ ಮೆಟ್ರಿಕ್ ಕಲೆಕ್ಷನ್ಸ್ ಇರುತ್ತಲ್ಲ, ಆ ಮೆಟ್ರಿಕ್ ಕಲೆಕ್ಷನ್ಸ್ ಎಲ್ಲ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಪಾಡ್ಗಳಲ್ಲಿ ಆ್ಯಡ್ ಮಾಡ್ತೀನಿ, ಅಂದರೆ ಲೈಕ್ ಡಿಮನ್ ಸೆಟ್ ಆಗಿ ಆ್ಯಡ್ ಮಾಡ್ತೀನಿ. ಓಕೆ, ಐ ವಿಲ್ ಶೋ ದ್ಯಾಟ್. ಸೊ ಇವಾಗ kubectl get NS ಅಂತ ಹಾಕಿದ್ರೆ ನಮಗೆ ನೇಮ್ ಸ್ಪೇಸ್ ಅನ್ನೋದು ಕ್ರಿಯೇಟ್ ಆಯಿತು, ಮಾನಿಟರಿಂಗ್ ನೇಮ್ ಸ್ಪೇಸ್. ನಾನೇನು ಮಾಡ್ತೀನಿ, ಈ ಮಾನಿಟರಿಂಗ್ ನೇಮ್ ಸ್ಪೇಸ್ ಮೇಲೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ಈ ನೋಡ್ ಎಕ್ಸ್ಪೋರ್ಟರ್ .daemon ML ಇದೆಲ್ಲ, ಸೊ ಇದ್ರ ಬಗ್ಗೆ ನಾವು ಪ್ರತಿಯೊಂದು ಮಾತಾಡಬೇಕು. ನನ್ನ ಸರ್ವಿಸ್ ಅಕೌಂಟ್ ಅಂದರೆ ಏನು ಅಂತ ಹೇಳಿಲ್ಲ ನಿಮಗಿನ್ನು. ಕ್ಲಸ್ಟರ್ ರೋಲ್ ಬೈಂಡಿಂಗ್ ಇವೆಲ್ಲ ಮಾತಾಡ್ತೀವಿ. ಡಿಮನ್ ಸೆಟ್ ನೋಡಿ, ಈ ಡಿಮನ್ ಸೆಟ್ಟಲ್ಲಿ ಓಕೆ ನೋಡ್ ಎಕ್ಸ್ಪೋರ್ಟರ್ನ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀನಿ. ನೋಡ್ ಎಕ್ಸ್ಪೋರ್ಟರ್ ರೋಲಿಂಗ್ ಅಪ್ಡೇಟ್ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ ಎಕ್ಸ್ಪೋರ್ಟರ್ ಇದೆಲ್ಲ ಓಕೆ. ಸೊ ಓಕೆ ಬೆಟರ್, ನಾನು ಏನು ಮಾಡ್ತೀನಿ ಈಗ ಅಂದರೆ ಇದೆಲ್ಲ ಓಕೆ. ಟಾಲರೇಷನ್ಸ್ ಆ್ಯಡ್ ಮಾಡಿದ್ದೀನಿ, ಇದೆಲ್ಲ ಫೈನ್. ಟಾಲರೇಷನ್ಸಲ್ಲಿ ನಾನು ಕಂಟ್ರೋಲ್ ಪ್ಲೇನ್ಗೂ ಕೂಡ ರನ್ ಮಾಡುವಂತ ಆ್ಯಡ್ ಮಾಡ್ತೀನಿ. ನಾರ್ಮಲಾಗಿ ಏನಾಗುತ್ತೆ, ನೀವು ಡಿಮನ್ ಸೆಟ್ನ ಡಿಪ್ಲಾಯ್ ಮಾಡಿದಾಗ ಬಿಕಾಸ್ ಆಫ್ ಟಾಲರೇಷನ್ಸ್ ಏನಾಗ್ಬಿಡತ್ತೆ, ಕಂಟ್ರೋಲ್ ಪ್ಲೇನ್ ಮೇಲೆ ಏನೂ ಡಿಪ್ಲಾಯ್ ಆಗಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ನೀವು ಈ ಟಾಲರೇಷನ್ಸ್ನ ಆ್ಯಡ್ ಮಾಡಬೇಕು. ಸೊ ಅಂದರೆ ನನ್ನ ನೋಡ್ ಎಕ್ಸ್ಪೋರ್ಟರು ಈವನ್ ಕಂಟ್ರೋಲ್ ಪ್ಲೇನಲ್ಲೂ ಕೂಡ ಆ್ಯಡ್ ಮಾಡಬೇಕು ಅಂತ, ಆಯಿತಾ. ಸೊ ಅದಕ್ಕೋಸ್ಕರ ಈ ಟಾಲರೇಷನ್ಸ್, ನಿಮ್ಗೆ ಆಲ್ರೆಡಿ ಟಾಲರೇಷನ್ಸ್ ಬಗ್ಗೆ ಗೊತ್ತಿದೆ. ಅಂದರೆ ನಾಟ್ ಟಾಲರೇಷನ್ಸ್, ಟೇಂಟ್ ಆ್ಯಂಡ್ ಟಾಲರೇಷನ್ ನಾನು ನೆಕ್ಸ್ಟ್ ಮಾಡ್ತೀನಿ. ಅಫಿನಿಟಿ ಬಗ್ಗೆ ಗೊತ್ತಿದೆಯಲ್ಲ, ಆ್ಯಂಟಿ ಅಫಿನಿಟಿ, ಅಂದರೆ ಲೈಕ್ ನೋಡ್ ಅಫಿನಿಟಿ ಬಗ್ಗೆ, ಅದೇ ಥರ ಟಾಲರೇಷನ್ಸ್ ಫಾರ್ ಅ ಪಾಡ್. ಸೊ ನೋಡ್ ಅಫಿನಿಟಿ ಹೇಗೆ ವರ್ಕ್ ಆಗುತ್ತೆ, ಟಾಲರೇಷನ್ ಮತ್ತು ಟೇಂಟ್ ಆ್ಯಂಡ್ ಟಾಲರೇಷನ್ಸು ಹಂಗೆ ವರ್ಕ್ ಆಗುತ್ತೆ, ಸಿಮಿಲರ್ ವೇ, ಬಟ್ ಪಾಡ್ ಲೆವೆಲಲ್ಲಿ ವರ್ಕ್ ಆಗುತ್ತೆ. ಅದಾದಮೇಲೆ ಅಫಿನಿಟಿ ಆ್ಯಡ್ ಮಾಡಿದ್ದೀನಿ ಇಲ್ಲಿ, ನೋಡ್ ಅಫಿನಿಟಿ, ಈ ಥರ ಲೈಕ್ ಪ್ರತಿಯೊಂದು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ಸೊ ಇಷ್ಟೊಂದೆಲ್ಲ ಬೇಕಾಗಿಲ್ಲ ನನಗೆ. ಓಕೆ ಲೆಟ್ ಇಟ್ ಬಿ, ನೋಡೋಣ ಹೇಗೆ ಡಿಪ್ಲಾಯ್ ಆಗುತ್ತೆ ಅಂತ. ಸೊ ಗೋ ಹಿಯರ್, ಓಕೆ LS, ನನಗೆ ಐ ನೀಡ್ ಟು ಗೋ ಫಾರ್ ಡಿಮನ್ ಸೆಟ್ ಡೆಮೋ. ಆ್ಯಕ್ಚುಲಿ ಅದನ್ನು ನಾನು ಬರೆದಿದ್ದಲ್ಲ, ನಾನು ಇಂದ ಜನ್ರೇಟ್ ಮಾಡಿದ್ದು. ಸೊ ಹಾಗಾಗಿ ಅದು ಪೂರ್ತಿ ಇದು ಕೊಟ್ಟಿದೆ ಅಷ್ಟೇ, ಓಕೆನಾ. ಸೊ ಲೆಟ್ ಮೀ ಸಿ ಡಿಮನ್ ಸೆಟ್ ಡೆಮೋ ಅಲ್ಲಿ. ಓಕೆ, ಆಲ್ ಎಕ್ಸಾಂಪಲ್ಸ್ ಎಲ್ಲ ಇದೀನ ನಾನು. ಸೊ ಇದು ನನ್ನ ಡಿಮನ್ ಸೆಟ್ ಡೆಮೋ ಫೋಲ್ಡರ್, ಆಯಿತಾ. ಈ ಫೋಲ್ಡರ್ ಒಳಗಡೆ ಹೋಗ್ತೀನಿ, LS. ಸೊ ನಾನೇನು ಮಾಡ್ತೀನಿ, ಸೊ ನೇಮ್ ಸ್ಪೇಸ್ ಕ್ರಿಯೇಟ್ ಆಯಿತು. ಈಗ ಒಂದು ನೋಡ್ ಎಕ್ಸ್ಪೋರ್ಟರ್ ಡಿಮನ್ ಸೆಟ್ ಆಗಬೇಕು, ಇನ್ನೊಂದು ಪ್ರೊಮಿಥಿಯಸ್ ಹಾಕಬೇಕು, ಇನ್ನೊಂದು ಗ್ರಾಫಾನ ಹಾಕಬೇಕು. ಸೊ ಇಲ್ಲಿ ನೋಡೋದಾದರೆ ಪ್ರೊಮಿಥಿಯಸ್ ಆಮೇಲೆ ಪ್ರೊಮಿಥಿಯಸಲ್ಲಿ ಕಾನ್ಫಿಗ್ ಮ್ಯಾಪ್ ಇದೆ, ಇವೆಲ್ಲ ಓಕೆ, ಇವೆಲ್ಲ ಅಡಿಷನ್ಸ್ ಆಗುತ್ತೆ. ಲೋಕಲ್ ಹೋಸ್ಟ್ 9090 ಇದೆಲ್ಲ ಓಕೆ. ನೋಡಿ, ನಾನು ನೋಡ್ ಎಕ್ಸ್ಪೋರ್ಟರ್ನ ಮಾತ್ರ ಡಿಮನ್ ಸೆಟ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇನ್ನು ಮಿಕ್ಕಿದ ಪ್ರೊಮಿಥಿಯಸ್ ಮತ್ತು ಗ್ರಾಫಾನನ್ನು ನಾನು ಡಿಪ್ಲಾಯ್ಮೆಂಟ್ ಯಾಕೆ ಅಂತ ಹೇಳ್ತೀನಿ. ನಾನು ಆರ್ಕಿಟೆಕ್ಚರ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. kubectl ಅಪ್ಲೈ -f, ಒಂದು ನೋಡ್ ಎಕ್ಸ್ಪೋರ್ಟರ್ ಫಸ್ಟ್ ಬರೋದು, ಓಕೆ 03 ಅಲ್ವಾ. ಓಕೆ 03 ನೋಡ್ ಎಕ್ಸ್ಪೋರ್ಟರ್ YAML, ಸಾರಿ ಇದನ್ನು ಓಕೆ ಒಂದು ನಿಮಿಷ, kubectl get parts ಅಂತ ಮಾಡೋಣ.
ಓಕೆ, ಕರೆಕ್ಟ್. ಸೊ ಅದರಲ್ಲಿ ನೇಮ್ ಸ್ಪೇಸ್ ಡಿಫೈನ್ ಆಗಿದೆ, ಗೆಟ್ ಪಾಡ್ಸ್ ಗೆಟ್ ಎನ್ ಎಸ್. ಓಕೆ, ಗೆಟ್ ಪಾಡ್ಸ್ -n ಈ ಮಾನಿಟರಿಂಗ್ ನೇಮ್ ಸ್ಪೇಸ್ ಮೇಲೆ ಚೆಕ್ ಮಾಡಿ. ಸೊ ನಿಮಗೆ ಫಸ್ಟ್ ನೋಡ್ ಎಕ್ಸ್ಪೋರ್ಟರ್ ರನ್ನಿಂಗ್ ಇದೆ. ಈಗ ಈ ನೋಡ್ ಎಕ್ಸ್ಪೋರ್ಟರ್ ನಾನು ಹೇಳಿದ್ದೆ ಅಲ್ವಾ, ಆವಾಗಲೇ 10 ಇನ್ಸ್ಟಾಲೇಷನ್ಸ್ ಇರೋದ್ರಿಂದ ನಿಮಗೆ ಈವನ್ ಕಂಟ್ರೋಲ್ ಪ್ಲೇನ್ ಮೇಲೂ ಕೂಡ ಹೋಗಿ ಡಿಪ್ಲಾಯ್ ಆಗಿದೆ. ನಿಮಗೆ ಇದು ವೆರಿ ಇಂಪಾರ್ಟೆಂಟ್. ನೀವು ಡೀಮನ್ ಸೆಟ್ ಮಾಡುವಾಗ ಕಂಟ್ರೋಲ್ ಪ್ಲೇನ್ ನೋಡ್ ಏನಿರುತ್ತಲ್ಲ, ಆ ನೋಡ್ಗೆ ಕಂಪ್ಲೀಟಾಗಿ ಟೈಂಟ್ ಇರುತ್ತೆ. ಅಂದರೆ ನೀವು ನೀವು ಡಿಪ್ಲಾಯ್ ಮಾಡೋ ಪಾಡ್ನ ಟಾಲರೇಟ್ ಮಾಡ್ಕೊಂಡು ಅದು ಅಕ್ಸೆಪ್ಟ್ ಮಾಡಬೇಕು, ಇಲ್ಲ ಅಂತಂದರೆ ರಿಜೆಕ್ಟ್ ಮಾಡ್ತಾ ಇರತ್ತೆ. ಸೊ ಹಾಗಾಗಿ ಡೀಮನ್ ಸೆಟ್ ಕಂಟ್ರೋಲ್ ಪ್ಲೇನಲ್ಲಿ ಕೆಲವೊಮ್ಮೆ ಹೋಗಲ್ಲ. ಅದರಿಂದ ನೀವೇನು ಮಾಡಬೇಕು, ಅದನ್ನ ಡಿಸೇಬಲ್ ಮಾಡಬೇಕು, ಇಲ್ಲ ಅದನ್ನ ಎಕ್ಸ್ಪ್ಲಿಸಿಟ್ಲಿ ಆ್ಯಡ್ ಮಾಡಬೇಕಲ್ಲಿ. ಸೊ ಇವಾಗ ನನ್ನ ಹತ್ರ 4 ಪಾಡಲ್ಲಿ ನೋಡ್ ಎಕ್ಸ್ಪೋರ್ಟರ್ ಇದೇನೇ ಮೆಟ್ರಿಕ್ಸ್ ಕಲೆಕ್ಷನ್ ಮಾಡ್ಕೊಳ್ಳೋದು. ಇದಾದಮೇಲೆ ನಾನು ಏನು ಮಾಡ್ತೀನಿ, ಸೊ ಸೆಕೆಂಡ್ ಥಿಂಗ್ ವಾಟ್ ಐ ವಿಲ್ ಡು, ಐ ವಿಲ್ ಡಿಪ್ಲಾಯ್ ಪ್ರೊಮಿಥಿಯಸ್. ಓಕೆ, ನಾವು kubectl apply, ಓಕೆ, ಅಪ್ಲೈ -f prometheus.yaml ಅಂತ ಹಾಕೋಣ. -n ಮಾನಿಟರಿಂಗ್ ನೇಮ್ ಸ್ಪೇಸ್ ಮೇಲೆ ಡಿಪ್ಲಾಯ್ ಮಾಡೋಣ. ಓಕೆ, ಇದು ಡಿಪ್ಲಾಯ್ಮೆಂಟ್ ಅಷ್ಟೇ, ಆಯಿತಾ. ಸೊ kubectl ಗೆಟ್ ಪಾಡ್ಸ್ -o-wide ನೋಡಿ. ಈಗ ಪ್ರೊಮಿಥಿಯಸ್ ಕ್ರಿಯೇಟ್ ಆಯ್ತಲ್ಲ, ನೋಡ್ ಎಕ್ಸ್ಪೋರ್ಟರ್ ಮಾತ್ರ ಡೀಮನ್ ಸೆಟ್ಟು, ಮಿಕ್ಕಿದ್ದು ಇದು ಮಾತ್ರ ಡಿಪ್ಲಾಯ್ಮೆಂಟ್. ಅದಕ್ಕೋಸ್ಕರನೇ ನಿಮಗೆ ಓನ್ಲಿ ಒನ್ ಕ್ಲಸ್ಟರ್ ಮೇಲೆ, ಅಂದರೆ ಒನ್ ನೋಡ್ ಮೇಲೆ ಮಾತ್ರ ಬಂತು. ರಿಮೈನಿಂಗ್ ಇವೆಲ್ಲ ಕೂಡ ಬೇರೆದ್ರ ಮೇಲೆ ಬಂತು. ಇಟ್ಸ್ ಓಕೆ. ನಾವು ಸೊ ಪ್ರೊಮಿಥಿಯಸ್ ನೋಡೋಣ. ಓಕೆ, ಪ್ರೊಮಿಥಿಯಸ್ ಕೂಡ ಅಪ್ ಆ್ಯಂಡ್ ರನ್ನಿಂಗ್. ನಾವು ಈಗ ಗ್ರಾಫಾನ ಇದಲ್ಲ, ಗ್ರಾಫಾನ ಡಿಪ್ಲಾಯ್ ಮಾಡೋಣ. ಸೊ kubectl ಗ್ರಾಫಾನದಲ್ಲಿ ಏನಾದರೂ ವ್ಯಾಲ್ಯೂಸ್ ಇದನ್ನು ಚೆಕ್ ಮಾಡೋಣ, ಬಿಕಾಸ್ ಇದನ್ನು ನಾನು ಜನ್ರೇಟ್ ಮಾಡಿದ್ದಲ್ಲ. ಓಕೆ, ck ಓವರ್ ನೋಡ್ ಓವರ್ ಯು. ಓಕೆ, ಅಡ್ಮಿನ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಲುಕ್ಸ್ ಗುಡ್. ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ 3000 ಮೇಲೆ. ಸೊ ಅಪ್ಲೈ. ಇಲ್ಲಿ ನನಗೆ ಪ್ರೊಮಿಥಿಯಸ್ ಆಯಿತು. grafana.yaml ಅಂತ ಹಾಕ್ತಾ ಇದ್ದೀನಿ. ಓಕೆ, grafana.yaml. ನಾವು kubectl ಗೆಟ್ ಪಾಡ್ಸ್ -n ಮಾನಿಟರಿಂಗ್ ಅಂತ ಹಾಕಿದ್ರೆ, ಸೊ ನಿಮಗೆ ಗ್ರಾಫಾನ ಕೂಡ ಕಂಟೈನರ್ ಕ್ರಿಯೇಷನ್ ಆಗ್ತಾ ಇದೆ. ಓಕೆ, ಕಂಟೈನರ್ ಕ್ರಿಯೇಟ್ ಆಗಲಿ. ಓಕೆ, ಇಟ್ ಈಸ್ ಓಕೆ, ರನ್ನಿಂಗ್ ಆಗ್ತಾ ಇದೆ. ಸೊ ಇವಾಗ kubectl ಗೆಟ್ svc ಆನ್ ಮಾನಿಟರಿಂಗ್ ಅಂತ ಮಾಡಿ. ಓಕೆ, ಇದು ಕ್ಲಸ್ಟರ್ IP ಇದೆ, ನೋಡ್ ಎಕ್ಸ್ಪೋರ್ಟರ್ ಇದೆ, ನನ್ನಂತ ಇದೆ ಕ್ಲಸ್ಟರ್ IP. ಇಟ್ಸ್ ಓಕೆ. ಇದು ಪೋರ್ಟ್ 9100 ಮೇಲೆ ರನ್ ಆಗ್ತಾ ಇದೆ. ಓಕೆ, 1 ಸೆಕೆಂಡ್. ಓಕೆ, ಒಂದೊಂದು ಸೆಕೆಂಡ್ ಇರಿ. ಈಗ ವಾಟ್ ಐ ವಿಲ್ ಡು, ಐ ವಿಲ್ ಗೋ ಹಿಯರ್. ಇಲ್ಲಿ ಲೋಕಲ್ ಹೋಸ್ಟ್ 3000 ಮೇಲೆ ಹೋಗೋಣ. ಓಕೆ, ಇದು ಹೋಸ್ಟ್ ಆಗ್ತಿಲ್ಲ. ಸೊ ವಾಟ್ ಐ ನೀಡ್ ಟು ಡೂ ಅಂದರೆ, ಓಕೆ, ಇದು ಕ್ಲಸ್ಟರ್ IP-ನೇ ಇದೆ ಅಲ್ಲ. 1 ಸೆಕೆಂಡ್. ಓಕೆ, ಒನ್ಸ್ ನೀವು ಏನು ಮಾಡಿ ಅಂತಂದರೆ, ಈಗ ಸೊ ಇದು 1 ಸೆಕೆಂಡ್ ಏನಾಗ ಲೋಕಲಲ್ಲಿ ಯೂಸ್ ಮಾಡ್ತಿದ್ದೀನಲ್ವಾ, ಲೋಕಲಲ್ಲಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಗೋ ಹಿಯರ್. ಸೊ ನಾರ್ಮಲ್ ಆಗಿ ಇಲ್ಲಿ 3000 ಅಂತ ಹಾಕಿದ್ರೆ ಬರೋದಿಲ್ಲ ಅಲ್ವಾ. ಸೊ 3000 ಬರೋದಿಲ್ಲ. ಮತ್ತು ಹಾಗೆಯೇ ಕಾಪಿ ಮಾಡಿಕೊಂಡು, ಸೊ ಗೋ ಹಿಯರ್, ಪೇಸ್ಟ್ ಇಟ್, ಆ್ಯಂಡ್ ಇಲ್ಲಿ 9000 ಹಾಕಿದರೂ ಬರೋದಿಲ್ಲ. ಸೊ ಯಾಕೆ ಬರಲ್ಲ ಅಂತ ಹೇಳಿದ್ರೆ, ನಾವು ಯೂಸ್ ಮಾಡ್ತಿರೋದು ಲೋಕಲ್ ಕ್ಲಸ್ಟರ್. ಸೊ ಲೋಕಲ್ ಕ್ಲಸ್ಟರಲ್ಲಿ ಇಲ್ಲಿ 3000 ಪೋರ್ಟ್ ಓಪನ್ ಆಗಿದೆ, ಆದರೆ ನೀವು ಪೋರ್ಟ್ ಫಾರ್ವರ್ಡಿಂಗ್ ಅನ್ನೋದನ್ನು ಮಾಡಬೇಕು. ಸೊ ಈ ಥರ ಪೋರ್ಟ್ ಫಾರ್ವರ್ಡಿಂಗ್ನ ಮಾಡಿ, ನಾನೇನು ಹೇಳ್ತೀನಿ, ಇದನ್ನು ಆಂಪರ್ಸೆಂಟ್ ಯೂಸ್ ಮಾಡಿ. ಸೊ ಫಸ್ಟಿಗೆ ತೊಗೊಂಬರ್ತೀನಿ. ಸೊ ದಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನೋಹಪ್ಪಲ್ಲಿ ಬ್ಯಾಕ್ ಎಂಡಲ್ಲಿ ರನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಓಕೆನಾ. ಸೊ ನೋಹಪ್ ಬ್ಯಾಕ್ ಎಂಡಲ್ಲಿ ರನ್ ಮಾಡ್ತೀನಿ. ಸೊ ಬ್ಯಾಕ್ ಎಂಡಲ್ಲಿ ರನ್ ಮಾಡಿದಾಗ ಇಲ್ಲಿ 3000 ಪೋರ್ಟ್ ಇದೆಲ್ಲ, ಇಲ್ಲಿ ಬಂದು ರೀಲೋಡ್ ಮಾಡಿ. ಸೊ ಇದು ವರ್ಕ್ ಆಗುತ್ತೆ. ಇಲ್ಲಿ ಅಡ್ಮಿನ್ ಅಂತ ಹಾಕಿದ್ರೆ, ಓಕೆ, ಐ ಥಿಂಕ್ ಇದು ಪಾಸ್ವರ್ಡ್ ಬಂದು ಗೋ ಬ್ಯಾಕ್, ಇಲ್ಲಿಗೆ ವರ್ಕ್ಲೋಡ್ ಶೆಡ್ಯೂಲಿಂಗ್ ಇದೆಲ್ಲ, ಆಲ್ ಎಕ್ಸಾಂಪಲ್ಸಿಗೆ ಹೋದರೆ ಡೀಮನ್ ಸೆಟ್ಟಲ್ಲಿ ಗ್ರಾಫಾನಾಗಿ ಹೋಗೋಣ. grafana.yaml ಅಲ್ಲಿ, ಸೊ ಸಮ್ವೇರ್ ಐ ಮೆನ್ಷನ್ಡ್ ಇಟ್, ಇದರ ಪಾಸ್ವರ್ಡ್ ಏನು ಅಂತ, admin123 ಆಯಿತಾ. ಈ admin123 ತೊಗೊಳ್ಳೋಣ. ಇಲ್ಲಿ admin123
ಆ್ಯಡ್ ಮಾಡಿಕೊಂಡು ಲಾಗಿನ್ ಅಂತ ಕೊಡೋಣ. ಸೊ ದಿಸ್ ಈಸ್ ಹೌ ನಿಮಗೆ ನಿಮ್ಮ ಡ್ಯಾಶ್ ಬೋರ್ಡ್ಸ್ಗಳು ಬರುತ್ತೆ. ಸೊ ಡ್ಯಾಶ್ ಬೋರ್ಡಲ್ಲಿ CKI ಡೆಮೋ ನೋಡ್ ಓವರ್ವ್ಯೂ ನೋಡಿ ಈ ಥರ. ಸೊ ನೋಡ್ ಎಕ್ಸ್ಪೋರ್ಟ್ ಆಫ್ 4 ನೋಟ್ಸ್ ಇದೆ ಆ್ಯಂಡ್ ರಿಮೈನಿಂಗ್ ಅಂದರೆ ಬಿಕಾಸ್ ಆಫ್ ಪಾರ್ಟ್ಸ್ ನಾನು ಇಲ್ಲೇನು ಹೇಳ್ತಾ ಇದ್ದೀನಿ, ಯು ಕ್ಯಾನ್ ಲೈಕ್ ನಿಮ್ಗೆ ಯಾವ ಡ್ಯಾಶ್ ಬೋರ್ಡ್ ಬೇಕೋ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಓಕೆ, ಸೊ ಒಂದು ನಿಮಿಷ. ಓಕೆ, ಓನ್ಲಿ ನೋಡ್ ಎಕ್ಸ್ಪೋರ್ಟರ್ ಮಾತ್ರ ಇದೆ. ನೋಡ್ ಎಕ್ಸ್ಪೋರ್ಟರ್ನ ಡೀಟೇಲ್ಗಳು ಇಲ್ಲಿ ಬರ್ತಾ ಇದೆ. ಸೊ ಈಗ ಫಸ್ಟ್ ಆರ್ಕಿಟೆಕ್ಚರ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ನಾನು ಏನು ಮಾಡಿದೆ ಅನ್ನೋದನ್ನು ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಇಮ್ಯಾಜಿನ್ EKS ಕ್ಲಸ್ಟರ್ ಇದೆ ಅಂತ ಅಂದ್ಕೊಳ್ಳೋಣ, ಅಥವಾ ಲೆಟ್ಸ್ ಗೋ ವಿತ್ ಈಗ ಸದ್ಯಕ್ಕೆ ಇದೇನೇ ತೊಗೊಳ್ಳೋಣ, ಕೈನ್ ಕ್ಲಸ್ಟರ್ ಅಂತಲೇ ತೊಗೊಳ್ಳೋಣ. ಆಯಿತಾ, ದಿಸ್ ಇಸ್ ಮೈ ಕ್ಲಸ್ಟರ್. ಈ ಕ್ಲಸ್ಟರಲ್ಲಿ ಎಷ್ಟು ನೋಟ್ಸ್ಗಳಿದ್ದಾವೆ? ನನ್ನ ಹತ್ರ ಟೋಟಲ್ 4 ನೋಟ್ಸ್ ಇದ್ದಾವೆ, ರೈಟ್? ಸೊ ದಿಸ್ ಈಸ್ ಮೈ ನೋಡ್ 1. ಓಕೆ, ಸೊ ಬೆಟರ್ ಆಯಿತಾ, ಲೆಟ್ ಇಟ್ ಬಿ ಈ ಥರ. ಓಕೆ, ದಿಸ್ ಈಸ್ ಮೈ ನೋಡ್ 1. ಇದೇ ಥರ ನನಗೆ ಓಕೆ ಈ ನೋಡಲ್ಲಿ ನನಗೇನಿದೆ ಅಂತ ಹೇಳಿದ್ರೆ ಪಾಡ್ ಇದೆ. ಓಕೆ, 1 ಸೆಕೆಂಡ್. ಸೊ ಲೆಟ್ಸ್ ಗೋ ಬ್ಯಾಕ್ ಇಲ್ಲಿ 1 ಸೆಕೆಂಡ್. ಓಕೆ, ಐ ವಾಂಟ್ ಪಾಡ್. 1 ಸೆಕೆಂಡ್. ಈ ಪಾಡ್ ಇದೆ. ಸೊ ಜಸ್ಟ್ ಗೋ ಬ್ಯಾಕ್. ಓಕೆ, ಇಲ್ಲಿಗೆ ಬನ್ನಿ. ನೋಡಿ ಇಲ್ಲಿ ಪಾಡ್ ಇದೆ. ಸೊ ಈ ಪಾಡ್ ಬಂದುಬಿಟ್ಟು ನಿಮಗೆ ಡೀಮನ್ ಸೆಟ್ ಆಯಿತಾ. ಇದು ಯಾವುದ್ರದ್ದು ಅಂತ ಹೇಳಿದ್ರೆ ಇದು ನೋಡ್ ಎಕ್ಸ್ಪೋರ್ಟರ್ ಅಂತ ಹೇಳ್ತೀವಿ. ಓಕೆ, ನೋಡ್ ಎಕ್ಸ್ಪೋರ್ಟರ್ ಅಂತ ಹೇಳ್ತೀನಿ. ಓಕೆ, ನೋಡ್ ಎಕ್ಸ್ಪೋರ್ಟರ್. ಇದು ಡಿಫಾಲ್ಟ್ ಅಂದರೆ ಯಾವ ನೇಮ್ ಸ್ಪೇಸಲ್ಲಿ ಇದ್ರೂ ಕೂಡ ಇದು ಎಲ್ಲ ನೋಡಲ್ಲೂ ಕೂಡ ಇರುತ್ತೆ. ಈಗ ನೋಡ್ 1 ಅಲ್ವಾ ಇದು. ಸೊ ಐ ವಿಲ್ ಗೋ ಅನ್ಸೆ ನೋಡ್ 1. ಸರಿ, ನೋಡ್ 1 ಬಂತು. ಓಕೆ, ನೋಡ್ 1 ಬಂತು. ಓಕೆ, ಇದನ್ನು ತೊಗೊಳ್ತೀನಿ. ಇದನ್ನು ನೋಡ್ 1 ಎಕ್ಸ್ಪೋರ್ಟರ್ ಇದನ್ನೆಲ್ಲ ತೊಗೊಂಡು ಐ ವಿಲ್ ಪೇಸ್ಟ್ ಇಟ್ 1 more time. ಓಕೆ, ಈ ಥರ ನನ್ನ ಹತ್ರ ಟೋಟಲ್ 4 ನೋಟ್ಸ್ ಇದೆ, ಇನ್ಕ್ಲೂಡಿಂಗ್ ಮೈ ಕಂಟ್ರೋಲ್ ಪ್ಲೇನ್ ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆ, ಇನ್ಕ್ಲೂಡಿಂಗ್ ಮೈ ಕಂಟ್ರೋಲ್ ಪ್ಲೇನ್. ಓಕೆ, ಜಸ್ಟ್ ಈ ಥರ ಅಸ್ಯೂಮ್ ಮಾಡ್ಕೊಳ್ಳಿ ನೀವು. ಓಕೆ, ಇದು ನೋಡ್ 2 ಆಯಿತಾ. ಇದು ನೋಡ್ 3 ಅಂತ ಹೇಳ್ತಾ ಇದ್ದೀನಿ ನಾನು. ಆ್ಯಂಡ್ ಇದನ್ನು ನಾನು ನೋಡ್ 4 ಅಂತ ಅಥವಾ ಕಂಟ್ರೋಲ್ ಪ್ಲೇನ್ ಅಂತ ಒಂದು ಹೇಳ್ತೀನಿ. ಓಕೆ, ಕಂಟ್ರೋಲ್ ಪ್ಲೇನ್ ಅಂತ. ಈಗ ಏನಾಯಿತು, ನನ್ನ ಎಲ್ಲ ನೋಡ್ಗಳಲ್ಲೂ ನೋಡ್ ಎಕ್ಸ್ಪೋರ್ಟರ್ ಅನ್ನೋದಿದೆ. ಅದಾದಮೇಲೆ ಏನು ಮಾಡಿದೆ ನಾನು, ಈ ಒಂದು ನೇಮ್ ಸ್ಪೇಸ್ ಕ್ರಿಯೇಟ್ ಮಾಡಿದ್ದೀನಲ್ಲ, ನೇಮ್ ಸ್ಪೇಸ್ ಯಾವುದ್ರ ಮೇಲಾದರೂ ಡಿಪ್ಲಾಯ್ ಅಂದರೆ ನೇಮ್ ಸ್ಪೇಸ್ ಅನ್ನೋದು ಇದ್ರ ಮೇಲೆ ಬರಲ್ಲ, ಕ್ಲಸ್ಟರ್ ಸ್ಪೆಸಿಫಿಕ್ ಕಂಟ್ರೋಲ್ ಪ್ಲೇನಲ್ಲಿ ಇರುತ್ತೆ. ಈಗ ಆ ನೇಮ್ ಸ್ಪೇಸ್ ಮೇಲೆ ನಾನು ಏನು ಮಾಡಿದೆ, ಓಕೆ kubectl ಗೆಟ್ ಪಾರ್ಟ್ಸ್ ಅಂತ ಕೊಡ್ತೀನಿ. ಗೆಟ್ ಪಾರ್ಟ್ಸ್ ಅಂತ ಕೊಟ್ಟಾಗ ಗೆಟ್ ns ಆಯಿತಾ, ಗೆಟ್ ಪಾರ್ಟ್ಸ್ -n ಇದು ಮಾನಿಟ್ರಿಂಗ್ ಅಲ್ವಾ, ಮಾನಿಟ್ರಿಂಗ್. ಆಮೇಲೆ -o ವೈಡ್ ಅಂತ ಕೊಟ್ಟರೆ ಇಲ್ಲಿ ನೋಡಿ ಇದರಲ್ಲಿ ಚೂರು ಚಿಕ್ಕದು ಮಾಡ್ತೀನಿ ಸೊ ದ್ಯಾಟ್ ಅದು ಕ್ಲೀನಾಗಿ ಫಿಟ್ ಆಗುತ್ತೆ. ನೋಡಿ ಈಗ ಗ್ರಫಾನ ಬಂದುಬಿಟ್ಟು ಕ್ಲಸ್ಟರ್ ನೋಡ್ 3ಅಲ್ಲಿ ಅಂದರೆ ಒಂದೇ ಗ್ರಫಾನ ನೋಡ್ ಬಂದುಬಿಟ್ಟು, ಓಕೆ ಗ್ರಫಾನ ನೋಡ್ ಬಂದು ಈ ನೋಡ್ 3ಅಲ್ಲಿ ಮಾತ್ರನೇ ಇರೋದು ನಿಮಗೆ. ಓಕೆ ಎಲ್ಲೋ ಒಂದು ಹೋಗಿ ಡಿಪ್ಲೋ ಆಗಬೇಕಲ್ಲ, ಅದಕ್ಕೋಸ್ಕರ ಅದಷ್ಟೇ ಆಯಿತಾ. ಇಲ್ಲಿ ನಾನು ಹೇಳ್ತೀನಿ ಕಾಪಿ ಪೇಸ್ಟ್ ಇಟ್ ಆಯಿತಾ. ಇದನ್ನು ಐ ವಿಲ್ ಡಿಲೀಟ್ ಇಟ್ ಆಯಿತಾ. ಇಲ್ಲಿ ಗ್ರಫಾನ ಅಂತ ಹೇಳ್ತಾ ಇದ್ದೀನಿ, ಗ್ರಫಾನ. ಹಾಗೇನೆ ಇಲ್ಲೇನಾಯಿತು, ಪ್ರೊಮಿಥಿಯಸ್ ಇದೆ, ಪ್ರೊಮಿಥಿಯಸ್ ಬಂದು ನೋಡ್ 2 ಅಲ್ಲಿ ಇಲ್ಲೂ ಕೂತ್ಕೊಂಡಿದೆ ಆಯಿತಾ. ದಟ್ಸ್ ಓಕೆ, ಎಲ್ಲಾದರೂ ಡಿಪ್ಲಾಯ್ ಆಗಲಿ, ಇವೆಲ್ಲ ಕೂಡ ಡಿಪ್ಲಾಯ್ಮೆಂಟ್ ಟೈಪ್ ಅದು ಆಯಿತಾ. ಸೊ ಅದಕ್ಕೋಸ್ಕರ ಸೊ ಇದು ಗ್ರಫಾನ. ಆಯಿತಾ, ಇದನ್ನು ನಾನು ಪ್ರೊಮಿಥಿಯಸ್ ಅಂತ ಹೇಳ್ತೀನಿ. ಓಕೆ ಪ್ರೊಮಿಥಿಯಸ್. ಈಗ ಏನಪ್ಪ ಚಾಲೆಂಜ್ ಅಂತಂದರೆ ಇದು ಹೇಗೆ ಕಮ್ಯುನಿಕೇಟ್ ಆಗುತ್ತೆ ಅಂದರೆ ಕಾನ್ಫಿಗರೇಷನ್ಸ್ ಬರೆದಿದ್ದೀವಿ, ಅದೆಲ್ಲ ಕಮ್ಯುನಿಕೇಟ್ ಆಗುತ್ತೆ. ಈಗ ಈ ನೋಡ್ ಎಕ್ಸ್ಪೋರ್ಟರ್ ಇದೆಯಲ್ಲ, ಈ ನೋಡ್ ಎಕ್ಸ್ಪೋರ್ಟರ್ ಬಂದುಬಿಟ್ಟು ಡೀಮನ್ ಸೆಟ್ ಅಂತ ಕರಿತೀವಿ ಆಯಿತಾ. ಸೊ ಇಲ್ಲಿ ಈಚ್ ನೋಡ್ ಎಕ್ಸ್ಪೋರ್ಟರ್ ಈಸ್ ಅ ಡೀಮನ್ ಸೆಟ್. ಓಕೆ ಡೀಮನ್ ಸೆಟ್. ಈ ಡೀಮನ್ ಸೆಟ್ ಪ್ರತಿಯೊಂದು ನೋಡಲ್ಲೂ ಇದೆ. ನಾಳೆ ಇನ್ನೊಂದೆರಡು ನೋಡ್ ಆ್ಯಡ್ ಆದರೂ ಕೂಡ ಈ ನೋಡ್ ಎಕ್ಸ್ಪೋರ್ಟರ್ ಅನ್ನೋದು ಕಾಪಿ ಆಗುತ್ತೆ, ಆದರೆ ಗ್ರಫಾನ ಪಾಡು ಮತ್ತು ಪ್ರೊಮಿಥಿಯಸ್ ಪಾಡು ಕಾಪಿ ಆಗೋದಿಲ್ಲ ಆಯಿತಾ. ಎಷ್ಟೇ ಪಾಡ್ ಇನ್ಕ್ರೀಸ್ ಆದರೂ ನೋಡ್ ಎಕ್ಸ್ಪೋರ್ಟರ್ ಮಾತ್ರನೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇವಾಗ
ಆ್ಯಕ್ಷನ್ ಏನಪ್ಪ ಆ್ಯಕ್ಚುಲಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಗ್ರಫಾನ ಮತ್ತು ಪ್ರೊಮಿಥಿಯಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನೋಡಿ, ಈಗ ಇದು ನಿಮ್ಮ ಹತ್ರ ಗ್ರಫಾನ ಆಯಿತಾ, ಇದು ಗ್ರಫಾನ ಯು ಐ ಅಂತ ಅಂದ್ಕೊಳ್ಳೋಣ. ಸೊ ನಾ ಹೇಳ್ತೀನಿ ಇದನ್ನು. ಓಕೆ, ದಿಸ್ ಇಸ್ ಗ್ರಫಾನ ಯು ಐ. ಈ ಗ್ರಫಾನ ಯು ಐ ಎಲ್ಲಿಂದ ನಿಮಗೆ ಡೇಟಾ ಬರ್ತಿದೆ ಅಂತಂದರೆ ಇದು ಪ್ರೊಮಿಥಿಯಸ್ಸಿಂದ ಡೇಟಾ ತೊಗೊಳುತ್ತೆ. ಸೊ ಪ್ರೊಮಿಥಿಯಸ್ಸಿಂದ ಡೇಟಾ ತೊಗೊಳುತ್ತೆ. ಸೊ ಈಗ ಒಂದು ಅರ್ಥ ಮಾಡ್ಕೊ, ಈ ಥರ ಬರುತ್ತೆ. ನಾವು ಈ ಪ್ರೊಮಿಥಿಯಸ್ಗೆ ಓಕೆ, ಈ ಪ್ರೊಮಿಥಿಯಸ್ಗೆ ಮೆಟ್ರಿಕ್ಸ್ ಎಲ್ಲಿಂದ ಬರುತ್ತಪ್ಪ ಅಂತಂದರೆ ಈ ನೋಡ್ ಎಕ್ಸ್ಪೋರ್ಟರಿಂದ ಬರುತ್ತೆ. ಆಯಿತಾ, ನನ್ನ ಹತ್ರ 4 ನೋಡ್ ಎಕ್ಸ್ಪೋರ್ಟರ್. ಈಗ ನೋಡ್ ಎಕ್ಸ್ಪೋರ್ಟರ್ ಏನು, ಇಟ್ ಈಸ್ ಆ್ಯಕ್ಟಿಂಗ್ ಲೈಕ್ ಅ ಡೀಮನ್ ಸೆಟ್ ಅಂತ ಅರ್ಥ ಅಷ್ಟೇ. ಓಕೆ, ದಿಸ್ ಈಸ್ ಮೈ ನೋಡ್ ಎಕ್ಸ್ಪೋರ್ಟರ್. ಇವೆಲ್ಲ ಕೂಡ ನೋಡ್ ಎಕ್ಸ್ಪೋರ್ಟರ್ಸ್ಗಳು. ಆಯಿತಾ, ನೋಡ್ ಎಕ್ಸ್ಪೋರ್ಟರ್ 1 ಅಂದರೆ ಆಸ್ ಎ ಡೀಮನ್ ಸೆಟ್ ರನ್ ಆಗ್ತದೆ ಬ್ಯಾಕ್ ಎಂಡಲ್ಲಿ. ಇವಾಗ ನನಗೆ ಬೇಕಾಗಿರೋದು ಈ ನೋಡ್ ಎಕ್ಸ್ಪೋರ್ಟರ್ ಅಲ್ವಾ, ಈ ನೋಡ್ ಎಕ್ಸ್ಪೋರ್ಟರು ಪ್ರೊಮಿಥಿಯಸ್ಗೆ ಗ್ರಾಫಾನ ಅಂದರೆ ಮೆಟ್ರಿಕ್ಸ್ ಕಳುತ್ತೆ. ಯಾಕೆಂದರೆ ಒಂದು ಹೊಸ ನೋಡ್ ಕ್ರಿಯೇಟ್ ಆಯಿತು ಅಂತ ಇಟ್ಕೊಳ್ಳಿ, ಆ ನೋಡ್ನ ಡೀಟೇಲ್ಸ್ ನನಗೆ ಬೇಕು. ಸೊ ಹಾಗಾಗಿ ಇದೇನು ಮಾಡುತ್ತೆ, ಇದನ್ನು ನಾವು ನೋಡ್ ಎಕ್ಸ್ಪೋರ್ಟರ್ನ ಡೀಮನ್ ಆಗಿ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಈ ಥರ ಓಕೆನಾ. ಸೊ ಹೀಗೆ ಡೀಮನ್ ಸೆಟ್ ಅನ್ನೋದು ವರ್ಕ್ ಆಗುತ್ತೆ ನೋಡಿ, ಸಿಂಪಲ್. ಹೀಗೆ ಆ್ಯಡ್ ಮಾಡಿದೆ ಆಯಿತಾ, ಇದನ್ನೇ ನಾನು ಈಗ ಮಾಡಿದ್ದು. ಸೊ ಈ ಗ್ರಫಾನ ಮತ್ತು ಪ್ರೊಮಿಥಿಯಸ್ನ ಡಿಪ್ಲಾಯ್ಮೆಂಟ್ ಆಗಿ ಕ್ರಿಯೇಟ್ ಮಾಡಿಕೊಂಡೆ, ಇವೆರಡನ್ನು. ಓಕೆ, ಇವೆರಡನ್ನು ಡಿಪ್ಲಾಯ್ಮೆಂಟ್ ಆಗಿ ಕ್ರಿಯೇಟ್ ಮಾಡಿಕೊಂಡೆ. ಓಕೆ, ಈ ನೋಡ್ ಎಕ್ಸ್ಪೋರ್ಟರ್ನ ನಾನು ಡೀಮನ್ ಸೆಟ್ ಆಗಿ ಕ್ರಿಯೇಟ್ ಮಾಡಿಕೊಂಡು ನಾನು ಪ್ರತಿ ನೋಡಲ್ಲೂ ಆಸ್ ಅ ಏಜೆಂಟ್ ಆಗಿ ರನ್ ಆಗು ಅಂತ ಹೇಳ್ತಾ ಇದ್ದೀನಿ. ನಾಳೆ ಇನ್ನೊಂದಷ್ಟು ನೋಡ್ಗಳು ಇಂಕ್ರೀಸ್ ಆದರೂ ಕೂಡ ನೋಡ್ ಎಕ್ಸ್ಪೋರ್ಟರ್ ಕಾಪಿ ಆಗ್ತಾ ಹೋಗುತ್ತೆ. ಕಾಪಿ ಆಗಿಬಿಟ್ಟು ಇಲ್ಲಿ ನನಗೇನಾಗುತ್ತೆ ಅಂತ ಹೇಳಿದ್ರೆ ಲೈಕ್ ಇದರ ಮೆಟ್ರಿಕ್ಸ್ ಏನಿದೆ ಪ್ರೊಮಿಥಿಯಸ್ಗೆ ಕೊಡುತ್ತೆ. ಪ್ರೊಮಿಥಿಯಸ್ ಏನು ಮಾಡುತ್ತೆ, ಆ ಕಲೆಕ್ಷನ್ ಮೆಟ್ರಿಕ್ಸ್ ಕಲೆಕ್ಷನ್ ತೊಗೊಂಬಂದು ಗ್ರಫಾನ ಕೊಡುತ್ತೆ. ಸೊ ಇನ್ ಸಿಂಪಲ್ ಟರ್ಮ್ಸ್ ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಮೆಟ್ರಿಕ್ಸ್ ಅಂತ. ಆಯಿತಾ, ಸೊ ಈಗ ಗೆಟ್ ಎಸ್ ವಿ ಸಿ ಇದಿತ್ತಲ್ಲ, ಒನ್ ಸೆಕೆಂಡ್, ಕ್ಯೂಬ್ ಸಿ ಟಿ ಎಲ್ ಗೆಟ್ ಎಸ್ ವಿ ಸಿ -n ಇದೇ ಮಾನಿಟ್ರಿಂಗಲ್ಲಿ ಹೇಳ್ತಾ ಇದ್ದೀನಿ, ಪೇಸ್ಟೆಡ್. ನೋಡಿ, ಈಗ ನೋಡ್ ಎಕ್ಸ್ಪೋರ್ಟರ್ ಇದಲ್ಲ, ನಾನೇನು ಮಾಡ್ತೀನಿ, ಈ ನೋಡ್ ಎಕ್ಸ್ಪೋರ್ಟರ್ನ ಕ್ಯೂಬ್ ಸಿ ಟಿ ಎಲ್ ಫಸ್ಟ್ ಪೋರ್ಟ್ ಫಾರ್ವರ್ಡಿಂಗ್ ಮಾಡಿದ್ವಲ್ಲ ನಾವಾಗಲೇ, ಇದೇ ಪೋರ್ಟ್ ಫಾರ್ವರ್ಡಿಂಗಲ್ಲಿ ನಾ ಹೇಳ್ತೀನಿ ಕ್ಯೂಬ್ ಸಿ ಟಿ ಎಲ್ ಪೋರ್ಟ್ ಫಾರ್ವರ್ಡಿಂಗ್, ಇಲ್ಲಿ ಎಸ್ ವಿ ಸಿ ಗ್ರಾಫಾನ ಇದೆಯಲ್ಲ, ನಾನು ನೋಡ್ ಎಕ್ಸ್ಪೋರ್ಟರ್ಗೆ ಹಾಕ್ಕೊಳ್ತೀನಿ. ಓಕೆ, ಕಾಪಿ, ಓಕೆ, ಒನ್ ಸೆಕೆಂಡ್, -n ಮಾನಿಟ್ರಿಂಗ್. ಸೊ ನೋಡ್ ಎಕ್ಸ್ಪೋರ್ಟರ್ ಇಲ್ಲಿ 9000 ಪೋರ್ಟ್ ಮೇಲೆ ನೋಡ್ ಎಕ್ಸ್ಪೋರ್ಟರ್ ರನ್ ಆಗುತ್ತೆ. ಆಯಿತಾ, ಅದು ಬಟ್ ಡಿಫಾಲ್ಟ್ ಪೋರ್ಟ್. ಓಕೆನಾ. ಸೊ ಲೋಕಲಲ್ಲಿ ಮಾಡಿದ್ರೆ ಇದೊಂದು ಪ್ರಾಬ್ಲಮ್ ಇರುತ್ತೆ, ನೀವೆಲ್ಲ ಈ ಥರ ಮಾಡ್ಕೊಂಡು ಕೂತ್ಕೊಬೇಕು. ಸೊ ನೋಡ್ ಎಕ್ಸ್ಪೋರ್ಟರ್ ಮೂವ್ ಆಗ್ತಾ ಇಲ್ಲ. ಓಕೆ, ಜಸ್ಟ್ ಡೈರೆಕ್ಟಾಗಿ ಕೇಳೋಣ, ಏಕೆಂದರೆ ಒಂದೇ ಪೋರ್ಟ್ ಫಾರ್ವರ್ಡಿಂಗ್ ಮಾಡೋಕ್ಕಾಗತ್ತಲ್ವಾ, ಸೊ ಹಾಗಾಗಿ. ಓಕೆ, ಡಸಂಟ್ ಹ್ಯಾವ್ ಎ ಸರ್ವಿಸ್ ಪೋರ್ಟ್. ಓಕೆ, ನಾನು ರಿಮೂವ್ ಮಾಡಿಬಿಟ್ಟಿದ್ದೀನ. ಓಕೆ, ನಾನು ನೋಡ್ ಎಕ್ಸ್ಪೋರ್ಟರ್ ಅಲ್ಲ, ಸಾರಿ, ಇಲ್ಲಿ ಪ್ರೊಮಿಥಿಯಸ್ಗಲ್ವ ಬೇಕಾಗಿರೋದು ನನಗೆ, ಬಿಕಾಸ್ ನೋಡ್ ಎಕ್ಸ್ಪೋರ್ಟರ್ಗೆ ನನ್ನ ಹತ್ರ ಏನು ಯಾವುದೇ ರೀತಿ ಪೋರ್ಟ್ ಫಾರ್ವರ್ಡಿಂಗ್ ಮಾಡೋದಕ್ಕಿಲ್ಲ. ಆಯಿತಾ, ಸೊ ಡಸಂಟ್ ಹ್ಯಾವ್ ಅ ಸರ್ವಿಸ್ ಪೋರ್ಟ್ ಪ್ರೊಮಿಥಿಯಸ್ 9090, ಮೈ ಬ್ಯಾಡ್. ಓಕೆ, ಡನ್. ಈಗ ನಾನು ಏನು ಮಾಡ್ತೀನಿ, ಇಲ್ಲಿಗೆ ಹೋಗ್ತಿದ್ದೀನಿ, ಇದೇ ಲೋಕಲ್ ಹೋಸ್ಟ್ಗೆ 9090 ಹಾಕೋಣ. ಆಯಿತಾ, ಎಂಡ್. ನೋಡಿ, ಈ ಥರ ಬರುತ್ತೆ. ಸೊ ಇಲ್ಲಿ ನಿಮಗೆ ಸ್ಟೇಟಸಿಗೆ ಹೋದರೆ ಟಾರ್ಗೆಟ್ಸಿಗೆ ಕ್ಲಿಕ್ ಮಾಡಿದ್ರೆ ನೋಡಿ, ಇವು ನಿಮ್ಮ ಟಾರ್ಗೆಟ್ಸ್, ಇವು ನಿಮ್ಮ ನೋಡ್. ಸೊ ಪ್ರೊಮಿಥಿಯಸಲ್ಲಿ ಈ ಥರ ನಿಮ್ಮ ನೋಡ್ಗಳ ಮೆಟ್ರಿಕ್ಸ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಈ ನೋಡ್ ಮೆಟ್ರಿಕ್ಸ್ನ ನನಗೆ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ ಗ್ರಫಾನ. ಮತ್ತು ನಿಮ್ಮ ನೋಡ್ಸ್ಗಳು ಆಸ್ ಎ ಡೀಮನ್ ಸೆಟ್ಟಾಗಿ ನೀವೇನು ಡಿಪ್ಲಾಯ್ ಮಾಡಿದ್ದೀರಾ, ಡೀಮನ್ ಸೆಟ್ಟಾಗಿ ಡಿಪ್ಲಾಯ್ ಮಾಡಿರೋದು ನೋಡ್ ಎಕ್ಸ್ಪೋರ್ಟರ್. ಅದಕ್ಕೆ ನಿಮಗೆ ಕ್ಲಸ್ಟರ್ ಐ ಪಿ ಅಸೈನ್ ಆಗಿಲ್ಲ, ಮತ್ತು ಪೋರ್ಟ್ ಅಂದರೆ ನಿಮಗೆ ಯಾವುದೇ ರೀತಿ ಕ್ಲಸ್ಟರ್ ಐ ಪಿ ಅಸೈನ್ ಆಗಲಿಲ್ಲ ಅಂದರೆ ಆಟೋಮೆಟಿಕಲಿ ನಿಮಗೆ ಅದು ಎಕ್ಸ್ಪೋರ್ಟ್ ಮಾಡೋಕ್ಕಲ್ಲ. ಇಲ್ಲಿಂದ ನೀವು ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಮಾಡ್ತಾರೆ ಇನ್ ಸಿಂಪಲ್ ಟರ್ಮ್ಸ್. ಓಕೆನಾ. ಸೊ ದಿಸ್ ಈಸ್ ಹೌ ಯುವರ್ ಈ ಎಂಟೈರ್ ಸ್ಟ್ಯಾಕ್ ವರ್ಕ್ ಆಗ್ತಾ ಇರೋದು. ಆಯಿತಾ, ಈಗ ಡೀಮನ್ ಸೆಟ್ ಅಂದರೆ ಅರ್ಥ ಆಯ್ತಲ್ಲ. ಡೀಮನ್ ಸೆಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ಥರ ಮಾನಿಟ್ರಿಂಗ್ ಮಾಡೋದಕ್ಕೆ, ಇದೇ ಥರ ನೆಟ್ವರ್ಕ್ ಮಾಡೋದಕ್ಕೆ, ಆ್ಯಂಡ್ ಬೇರೆ ಏನಾದರೂ ಅಡಿಷ್ನಲ್ CNI ಪ್ಲಗಿನ್ಸ್ ಯೂಸ್ ಮಾಡಬೇಕು ಅಂದಾಗ ಈ ಥರ ನಿಮಗೆ ಒಂದು ಡೀಮನ್ ಸೆಟ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿ ಬರುತ್ತೆ. ಓಕೆ, ಸೊ ಯಾ, ಓಕೆ,
ಇಷ್ಟು ಈ ಒಂದು ವಿಡಿಯೋದಲ್ಲಿ. ಸೊ ಈ ವಿಡಿಯೋದಲ್ಲಿ ನಾನು ಏನೇನು ಮಾತಾಡಿದ್ರೆ ಡೀಮನ್ ಸೆಟ್ನ ಬಗ್ಗೆ ಕಂಪ್ಲೀಟಾಗಿ ಮಾತಾಡಿದ್ದೀನಿ. ಆ್ಯಂಡ್ ಆಲ್ಸೋ ಪ್ರೊಡಕ್ಷನಲ್ಲಿ ಹೇಗೆ ನಾವು ಪ್ರೊಮಿಥಿಯಸ್ ಮತ್ತು ಗ್ರಾಫಾನನ್ನು ಯೂಸ್ ಮಾಡ್ತೀವಿ ಯೂಸಿಂಗ್ ದೀಸ್ ಡೀಮನ್ ಸೆಟ್ ಕಾನ್ಸೆಪ್ಟ್, ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ಇಂಟರ್ವ್ಯೂಯಲ್ಲೂ ಕೂಡ ಇದನ್ನು ನೀವು ಪೋರ್ಟ್ರೇ ಮಾಡ್ಬೋದು ನೀಟಾಗಿ. ಓಕೆ, ಎಸ್. ಸೊ ಇಷ್ಟು ಡೀಮನ್ ಸೆಟ್ನ ಒಂದು ಸ್ಟೋರಿ. ನೆಕ್ಸ್ಟ್ ಸೆಷನಲ್ಲಿ ನಾನು ಏನು ಮಾತಾಡ್ತೀನಿ ಅಂದರೆ ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸು, ಪ್ರಿಯಾರಿಟಿ ಕ್ಲಾಸ್, ಇದ್ರ ಬಗ್ಗೆ ನಾನು ಹೋಗ್ತೀನಿ ಒನ್ ಬೈ ಒನ್. ಸೊ ಇದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ದೆನ್ ವಿ ಕ್ಯಾನ್ ಗೋ ಫಾರ್ ಸರ್ವಿಸ್, ನೇಮ್ ಸ್ಪೇಸ್, ಇದ್ರ ಬಗ್ಗೆ ಎಲ್ಲ. ಓಕೆ, ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ದಯವಿಟ್ಟು 10 ಲೈಕ್ಸ್ ಚಾಲೆಂಜ್ನ ಕಂಪ್ಲೀಟ್ ಮಾಡಿ. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ? ಎಸ್, ಥ್ಯಾಂಕ್ ಯು.